ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಿಶೇಷವಾದಂತಹ ಸಾಪ್ತಾಹಿಕ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ ನೋಡುತ್ತಿರುವ ನಿಮಗೆಲ್ಲ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ಜೂನ್ 16ರಿಂದ 23ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳು ತಮ್ಮ ರಹಸ್ಯ ಗರ್ಭದಲ್ಲಿ ಯಾವೆಲ್ಲ ಸಿಹಿ, ಕಹಿ, ಅಪರೂಪದ ಘಟನೆ, ಇನ್ನು ಹಲವಾರು ಕುತೂಹಲಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ ಎನ್ನುವಂತಹ ವಿಶೇಷ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನೀವು ನನ್ನೊಟ್ಟಿಗೆ ನೇರವಾಗಿ ಫೋನ್ನಲ್ಲಿ ಮಾತಾಡಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಯಾವ ದಶಭುಕ್ತಿ ನಡೀತಾ ಇದೆ ಅದರ ಪ್ರಕಾರ ಪವರ್ಫುಲ್ ರೆಮಿಡಿ ತಗೋಬೇಕು, ಜೀವನವನ್ನು ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನನ್ನೊಟ್ಟಿಗೆ ನೀವು ದೂರವಾಣಿಯಲ್ಲಿ ನೇರವಾಗಿ ಮಾತಾಡಬಹುದು. ಹಾಗೆ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಬಹುದು. ಹಾಗೆ ವೀಕ್ಷಕರೇ, ನಿಮ್ಮ ಮನೆಯಲ್ಲೇನಾದರೂ ವಾಸ್ತು ಸಮಸ್ಯೆ ಇದೆಯಾ? ವಾಸ್ತು ರಿಲೇಟೆಡ್ ಸಮಸ್ಯೆಯಿಂದ ತುಂಬ ಸಮಸ್ಯೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಮನೆಯಲ್ಲಿ ವಾಸ್ತು ಸಮಸ್ಯೆ ಅಂತ ಒಂದಿದ್ದರೆ ಮದುವೆ ಸೆಟ್ ಆಗೋದಿಲ್ಲ, ಸಂತಾನ ಪ್ರಾಪ್ತಿ ಆಗೋದರಲ್ಲಿ ವಿಳಂಬ ಆಗುತ್ತೆ. ಹಾಗೆ ದಂಪತಿಗಳಲ್ಲಿ ವೈಮನಸ್ಯ, ವಿರಸ, ಜಗಳ ತುಂಬ ಪೀಕಿಗೆ ಹೋಗುತ್ತೆ, ಡೈವರ್ಸ್ವರೆಗೂ ಹೋಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿನೇ ಆಗೋದಿಲ್ಲ. ಹೀಗೆ ಸಾಕಷ್ಟು ಕಿರಿಕಿರಿಗಳಿರುತ್ತೆ. ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮನೆಗೆ ಖುದ್ದಾಗಿ ಬರ್ತೀನಿ. ಮನೆ ಅಂದರೆ ರೆಸಿಡೆನ್ಷಿಯಲ್ ಇರಬಹುದು, ಕಮರ್ಷಿಯಲ್ ಇರಬಹುದು, ಎಲ್ಲ ಥರದ ಒಂದು ವಾಸ್ತು ವಿಸಿಟ್ಗೋಸ್ಕರ ನನ್ನನ್ನು ನೀವು ಕರೆಸ್ಕೋಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನಂಬರಿಗೆ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿಬಿಟ್ಟು ಈ ರೀತಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಮ್ಮ ಮನೆಗೆ ವಾಸ್ತು ವಿಸಿಟಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಅಂತೂ ಮಾಡೋದೇ ಬೇಡ. ತುಂಬ ಸಿಂಪಲ್ಲಾಗಿ ನಿಮ್ಮ ಮುಂದೆನೇ ವಾಸ್ತು ಡಿಫೆಕ್ಟ್ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ. ಕೆಲವೊಂದು ಅದ್ಭುತವಾದಂತಹ ವಸ್ತುಗಳನ್ನು ಇಡೋದಕ್ಕೆ ಹೇಳ್ತೀನಿ. ಪರಿವರ್ತನೆ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಹಾಗೆ ವೀಕ್ಷಕರೇ, ಇತ್ತೀಚೆಗೆ ತಾವು ನೋಡ್ತಾ ಇರಬಹುದು, ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲಂತಹ, ಕೈಯಲ್ಲಿ ಧನ ಕನಕ ಸಂಪತ್ತು ಸಮೃದ್ಧಿಯನ್ನು ಕೊಡಬಲ್ಲಂತಹ, ಒಂದು ಎಲ್ಲ ದರಿದ್ರವನ್ನು ಮನೆಯಿಂದ ಆಚೆ ಹೊರಗಡೆ ಹಾಕಿ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಮನೆಗೆ ಸಾಕಷ್ಟು ಹಣವನ್ನು ತಂದು ಕೊಡಬಲ್ಲಂತಹ, ಶ್ರೀಮಂತಿಕೆ ತಂದು ಕೊಡಬಲ್ಲಂತಹ, ಅದೇ ರೀತಿ ಕೆಲಸ ಕೊಡಿಸುತ್ತೆ, ಮದುವೆ ಸೆಟ್ ಮಾಡಿಸುತ್ತೆ, ಒಂದು ರೀತಿಯ ದಾಂಪತ್ಯದಲ್ಲಿ ಮಧುರತೆ ಹೊಂದಾಣಿಕೆ ತರುತ್ತೆ, ಮಕ್ಕಳು ಮಾತನ್ನು ಕೇಳ್ತಾರೆ, ಒಂದ ಎರಡ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ನಾವು ಸಾಧ್ಯ ಮಾಡ್ಕೋಬೋದು. ಜೀವನವೇ ಪರಿವರ್ತನೆಯಾಗುತ್ತೆ. ಅಂತಹ ದೈವಿ ಒಂದು ದೇವರಿಂದ ನಿರ್ಮಾಣವಾದಂತಹ ವಸ್ತು ಸಾಕ್ಷಾತ್ ಶ್ರೀಚಕ್ರವನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಮನುಷ್ಯ ನಿರ್ಮಾಣ ಅಲ್ಲ, ದೇವರಿಂದ ನಿರ್ಮಾಣವಾದದ್ದು. ಅದು ಪ್ರಕೃತಿಯಲ್ಲಿ ಸಿಗುವಂಥದ್ದು. ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ವಿಶೇಷವಾದಂತಹ ಮರದಿಂದ ನಿರ್ಮಾಣ ಆಗಿರೋದ್ರಿಂದ ಅದರಲ್ಲಿ ಪ್ರಕೃತಿಯ ಶಕ್ತಿ ಸಾವಿರ ಅಲ್ಲ, ಕೋಟಿ ಪಟ್ಟು ಹೆಚ್ಚಿರುತ್ತೆ. ಇಂತಹ ಒಂದು ಸಾಕ್ಷಾತ್ ದೈವಿ ನಿರ್ಮಾಣವಾದಂತಹ ಶ್ರೀಚಕ್ರವನ್ನು ಮನೆಗೆ ತಂದು ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನವೇ ಪರಿವರ್ತನೆಯಾಗುತ್ತೆ. ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಒಂದು ಒಳ್ಳೆಯ ಒಂದು ನಂಬಿಕೆಯನ್ನು ಇಟ್ಟು ಇದನ್ನು ಮನೆಗೆ ತರಿಸಿದರೆ ಜೀವನ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದನ್ನು ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದನ್ನು ನೋಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡ ನಿಮಗೆ ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯವನ್ನು ಶುರು ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ.
ವೀಕ್ಷಕರೇ, ಮೊದಲನೇ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇದೇ ಜೂನ್ 16ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಯಾವೆಲ್ಲ ಸಿಹಿ ಇದೆ, ಏನಾದರೂ ಕಹಿ ಇದೆಯಾ? ಕಹಿ ಇದ್ದರೆ ಚಿಂತೆ ಮಾಡೋದು ಬೇಡ. ಆ ಕಹಿಯನ್ನು ಕೂಡ ಸಿಹಿ ಮಾಡೋ ಥರ ಪರಿವರ್ತನೆಯ ರೀತಿಯಲ್ಲಿ ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಮೇಷರಾಶಿಯವರಿಗೆ ಈ ವಾರ ನೋಡಿ, ಸೂರ್ಯ ನಿಮಗೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು. ಮೇಷರಾಶಿಯವರಿಗೆ ಈ ಕಾರಣಕ್ಕೆ ನಿಮಗೆ ಒಂದು ಅಗಾಧವಾದಂಥ ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ, ಛಲ ಬರುತ್ತೆ, ಹುಮ್ಮಸ್ಸು ಬರುತ್ತೆ. ನಾನು ಮುನ್ನುಗ್ಗಿ ಕೆಲಸ ಮಾಡಬೇಕು ಅನ್ನುವಂತಹ ಧೈರ್ಯವನ್ನು ಸೂರ್ಯ ಭಗವಾನರು ನಿಮಗೆ ಕೊಡ್ತಾರೆ. ಅದೇ ರೀತಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಮೇಷರಾಶಿಯವರಿಗೆ ಸ್ವಲ್ಪ ನಿಮಗೆ ಹಿನ್ನಡೆ ಎಲ್ಲಿ ಆಗುತ್ತೆ ಅಂತಂದರೆ, ನಿಮ್ಮ ದೂರದ ಸಂಬಂಧಿಕರು, ನಿಮ್ಮ ಫಾರ್ ರಿಲೇಟಿವ್ಸ್, ಡಿಸ್ಟಂಟ್ ರಿಲೇಟಿವ್ಸ್ ನಿಮ್ಮ ಕೆಲಸದಲ್ಲಿ ಭಂಗ ತರ್ತಾರೆ, ಅಡೆತಡೆ, ವಿಘ್ನಗಳನ್ನು ತರ್ತಾರೆ. ಹಾಗಾಗಿ ಅಂಥವ್ರನ್ನ ದೂರ ಇಡಬೇಕು. ನಿಮಗೆ ಗೊತ್ತಿರುತ್ತೆ ನಿಮ್ಮ ರಿಲೇಟಿವ್ಸಲ್ಲಿ, ಸಂಬಂಧಿಕರಲ್ಲಿ ಯಾರು ನಿಮ್ಮ ಮಿತ್ರರು, ಯಾರು ನಿಮ್ಮ ಶತ್ರುಗಳು, ಯಾರು ನಿಮಗೆ ಒಳಿತನ್ನು ಬಯಸ್ತಾರೆ, ಯಾರು ನಿಮಗೆ ಕೆಡಕನ್ನು ಬಯಸ್ತಾರೆ ಎನ್ನುವಂತಹ ನಾವು ಬುದ್ಧಿಮಿತಿಯನ್ನು ಉಪಯೋಗಿಸಿ ಅವ್ರನ್ನ ಟ್ರೀಟ್ ಮಾಡಬೇಕಾಗತ್ತೆ. ಬರೆದಿಟ್ಕೊಳ್ಳಿ, ಮೇಷರಾಶಿಯವರು ಈ ವಾರ ನಿಮ್ಮ ರಿಲೇಟಿವ್ಸ್ ಕಾರಣದಿಂದ ನಿಮ್ಮ ಮನೆಯಲ್ಲಿ ಜಗಳ ಆಗೇ ಆಗುತ್ತೆ. ಹಾಗಾಗಿ ತುಂಬ ಜಾಗೃತಿಯಾಗಿರಬೇಕಾಗತ್ತೆ ನೀವು. ಇನ್ನು ವಿಶೇಷವಾಗಿ ಏನಾಗುತ್ತೆ ಅಂದರೆ, ಕೆಲಸದಲ್ಲಿ ಮೇಷರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ, ಹೊಸ ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಸ್ಟಡಿಯಲ್ಲಿ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ಎಲ್ಲೋ ಈ ವಾರದ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಶುಕ್ರವಾರ ಶನಿವಾರ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಷನ್ ಆಗೋದು ಬಿಟ್ಟರೆ ಈ ವಾರ ಎಲ್ಲರಿಗೂ ಚೆನ್ನಾಗಿದೆ. ದಾಂಪತ್ಯದಲ್ಲಿರುವವರಿಗೂ ಚೆನ್ನಾಗಿದೆ, ಪ್ರೇಮಿಗಳಿಗೂ ಚೆನ್ನಾಗಿದೆ, ಎಲ್ಲ ವ್ಯಾಪಾರ ವೃತ್ತಿ ಕ್ಷೇತ್ರ ಎಲ್ಲ ಚೆನ್ನಾಗಿದೆ. ಆದರೆ ಆ ಡಿಸ್ಟಂಟ್ ರಿಲೇಟಿವ್ಸ್ ಏನಿರ್ತಾರೆ, ನಿಮ್ಮ ದೂರದ ಸಂಬಂಧಿಕರು ನಿಮ್ಮ ಒಂದು ಸಂಸಾರದಲ್ಲಿ ಹುಳಿಯನ್ನು ಹಿಂಡುವಂತಹ ಕೆಲಸ ಮಾಡ್ತಾರೆ. ಅದರ ಬಗ್ಗೆ ತುಂಬ ಜಾಗೃತೆಯಾಗಿರಿ. ಅದೇ ರೀತಿ ಮೇಷರಾಶಿಯವರು ಈ ವಾರ ಸುಮ್ಮನೆ ಕಣ್ಣು ಮುಚ್ಕೊಂಡು ಡಾಕ್ಯುಮೆಂಟ್ಸಿಗೆ ಸಹಿ ಮಾಡೋದು ಬೇಡ. ಸ್ವಲ್ಪ ಜಾಗೃತಿಯಾಗಿ ಓದ್ಕೊಳ್ಳಿ. ಪೇಪರ್ 5 ಪೇಜ್ ಇರಲಿ, 10 ಪೇಜ್ ಇರಲಿ, 100 ಪುಟ ಇರಲಿ, ಅದನ್ನು ನೋಡ್ಕೊಂಡು ಏನು ಬರೆದಿದ್ದಾರೆ, ಕ್ಲಾಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ನೋಡಿಕೊಂಡು ಸಹಿ ಮಾಡಿ. ಸಾಲಕ್ಕೆ ಜಾಮೀನಾಗೋದಕ್ಕೆ ಈ ವಾರ ಹೋಗಬೇಡಿ. ಅಕಸ್ಮಾತ್ ಆದರೆ ನೀವೇ ಸಾಲವನ್ನು ರೀಪೇ ಮಾಡುವಂಥ ಅವ್ರ ಪರವಾಗಿ ಪರಿಸ್ಥಿತಿ ಬರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ ಮೇಷರಾಶಿಯವರು. ವಿಶೇಷವಾಗಿ ಈ ವಾರ ಮೇಷರಾಶಿಯವರು ಏನನ್ನು ಮಾಡಿದರೆ ಶುಭ, ಏನನ್ನು ಮಾಡಿದರೆ ಅಶುಭ ಅಂತ ನೋಡಲಿಕ್ಕಾಗಿ ನೀವು ಯಾವ ಒಂದು ವಿಶೇಷವಾದಂತಹ ಈ ಹಸಿರು ಅಂದರೆ ಹಸಿರು ಬಣ್ಣದ ಅಂದರೆ ಗಿಡಗಳು, ಈ ಗಾರ್ಡನಿಂಗ್ ಅಂತ ಏನು ಹೇಳ್ತೀವಿ, ಆ ಒಂದು ಏನೋ ಒಂದು ಸಸ್ಯವನ್ನು ತಂದು ಮನೆ ಮುಂದೆ ಇಡೋದು, ಪಾಟಲ್ಲಿಟ್ಟು ನೀರನ್ನು ಹಾಕುವಂಥದ್ದು. ಅಂದರೆ ಗಿಡಗಳ ಆರೈಕೆ ಯಾವುದಕ್ಕೆ ಸಂಬಂಧಪಟ್ಟದ್ದು? ಹಸಿರು ಬಣ್ಣ, ಬುಧ ಮತ್ತು ಶುಕ್ರ. ಈ ವಾರ ಮೇಷರಾಶಿಯವರು ಅಟ್ಲೀಸ್ಟ್ ನಿಮ್ಮ ಮನೆ ಮುಂದೆ ಆಲ್ರೆಡಿ ಗಿಡ ಇದೆಯಾ, ತಂದಿಡೋದು ಬೇಡವಾ? ಪರವಾಗಿಲ್ಲ, ಇಲ್ದವರು ತಂದಿಟ್ಕೊಳ್ಳಿ. ಇರೋರು ಏನು ಮಾಡಿ ಅಂದರೆ ಆ ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತಾ ಹೋಗಿ, ಗಿಡಗಳ ಆರೈಕೆ ಮಾಡ್ತಾ ಹೋಗಿ. ಅದ್ಭುತವಾದಂಥ ಡೆವಲಪ್ಮೆಂಟ್ ಪ್ರಗತಿ ನಿಮಗೆ ಸಿಗುತ್ತೆ. ಹಾಗೆ ಈ ವಾರ ಏನು ಮಾಡ್ಬೋದು ಅಂತಂದರೆ, ನೀವು ಬಣ್ಣಗಳು ಅಂತ ಬಂದಾಗ ವಿಶೇಷವಾಗಿ ಮೇಷರಾಶಿಯವರು ಕೆಂಪು ಬಣ್ಣವನ್ನು ಜಾಸ್ತಿ ಉಪಯೋಗಿಸಿ. ಕೆಂಪು ಬಣ್ಣದ ಶರ್ಟ್ ಇರ್ಬೋದು, ಡ್ರೆಸ್ ಇರ್ಬೋದು, ಪೆನ್ ಇರಬಹುದು, ಈ ರೀತಿಯಾದಂಥದ್ದು. ಅಂದರೆ ಇಂಕು ರೆಡ್ ಬೇಡ, ಅದರ ಮೇಲಿನ ಹೊದಿಕೆ ಬಣ್ಣದ ಅದರ ಮೇಲಿನ ಕವರ್ ಕೆಂಪು ಬಣ್ಣದ್ದಾಗಿರಬೇಕು. ಆ ಥರ ಬಳಸಿ. ಆಮೇಲೆ ವಿಶೇಷವಾಗಿ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ, ಈ ವಾರ ಸ್ವಲ್ಪ ಮೇಷರಾಶಿಯವರು ಆರ್ಗ್ಯುಮೆಂಟ್ಸ್ ಮಾಡಬಾರ್ದು. ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡುವಂತಹ ವ್ಯವಸ್ಥೆ ಮಾಡ್ಕೋಬೇಕು. ನೀವೇನಾದರೂ ಹೇಳಿ, ನನಗೇನು ಸರಿ, ನನಗೇನು ತೋಚಿದ್ದು ನಾನು ಮಾಡ್ತೀನಿ, ನ್ಯಾಯವಾದ ಮಾರ್ಗದಲ್ಲಿ ನಾನು ನಡೀತೀನಿ, ಸತ್ಯದ ಹಾದಿಯಲ್ಲಿ ಹೋಗ್ತೀನಿ, ಈ ರೀತಿಯಾಗಿ ಮುನ್ನಡೆದ್ರೆ ಒಳ್ಳೆಯದು. ರೋಡಲ್ಲಿ ಹೋಗಬೇಕಾದ್ರೆ ನೀವು ಯಾರೋ ಫೆಲೋ ಟ್ರಾವೆಲರ್ಸ್ ಜೊತೆಗೆ ವಾದ ವಿವಾದ ಮಾಡಬೇಡಿ. ಅವರು ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ನನ್ನ ಓವರ್ಟೇಕ್ ಮಾಡಿದರು, ನಾನು ಅವನನ್ನು ಹಿಂದಿಕ್ಕಿ ಓವರ್ಟೇಕ್ ಮಾಡಿಬಿಡ್ತೀನಿ, ನಾನೇನು ಕಡಿಮೆ, ಇಂಥದ್ದು ಬೇಡ. ರಸ್ತೆಯಲ್ಲಿ ಅಪಘಾತ ಸಾಧ್ಯತೆ ಇರೋದರಿಂದ ಮೇಷರಾಶಿಯವರು ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ಎಮೋಷನ್ ಆದಾಗ, ತುಂಬ ಸಿಟ್ಟು ಬಂದಾಗ, ತುಂಬ ಕೋಪ ಬಂದಾಗ ಅಥವಾ ತುಂಬ ಖುಷಿಯಲ್ಲಿರುವಾಗ ಈ ವಾರ ಮೇಷರಾಶಿಯವರು ವಾಗ್ದಾನ ಮಾಡಬೇಡಿ, ಪ್ರಾಮಿಸ್ ಮಾಡಬೇಡಿ. ಅದು ಮುಂದೆ ನಿಮಗೆ ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ನೀವು ಈ ವಾರ
ನೋಡಿ, ಕೆಂಪು ಬಣ್ಣವನ್ನು ಜಾಸ್ತಿ ಬಳಸಿ ಈಸ್ಟ್ ಪೂರ್ವ ದಿಕ್ಕಿಗೆ ಮನೆಯಿಂದ ಹೊರಟ ಮೇಲೆ ಪೂರ್ವ ದಿಕ್ಕಿಗೆ 4 ಹೆಜ್ಜೆ ಹಾಕಿಬಿಟ್ಟು ಮತ್ತೆ ನಿಮ್ಮ ಯಾವ ದಿಕ್ಕಿಗೆ ಕೆಲಸಕ್ಕೆ ಹೋಗಬೇಕು ಅಲ್ಲಿ ಹೋಗೋದ್ರಿಂದ ಶುಭ ಇರುತ್ತೆ. ನಂಬರ್ 1 ಮತ್ತು 8 ಮೇಷರಾಶಿಯವರಿಗೆ ಶುಭವನ್ನು ತಂದು ಕೊಡುತ್ತೆ. ಹಾಗೆ ವಿಶೇಷವಾಗಿ ಈ ವಾರ ಮೇಷರಾಶಿಯವರು ಏನು ಮಾಡ್ಬೋದು ಅಂತಂದರೆ, ನೀವು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡ್ಬೋದು. ಕೆಂಪು ಬಣ್ಣದ ಬೇಳೆ, ಮಸೂರ್ ದಾಲ್ ಅಂತ ಹೇಳ್ತೀವಿ, ಅದಕ್ಕೆ ಚನ್ನಂಗಿ ಬೇಳೆ ಅಂತ ಹೇಳ್ತಾರೆ. ಅದನ್ನು 1 kg ತೊಗೊಂಡು ಮಂಗಳವಾರದ ದಿನ ಆಂಜನೇಯನ ದೇವಾಲಯ, ಶಿವಾಲಯ ಹೀಗೆ ಅಲ್ಲಿ ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಕೆಂಪು ಬಣ್ಣದ ಹೊಸ ವಸ್ತ್ರಗಳು, ಬಟ್ಟೆಗಳನ್ನು ತಗೊಂಡು ದಾನ ಮಾಡೋದ್ರಿಂದ ಕೂಡ ಶುಭ ಫಲ ಸಿಗುತ್ತೆ. ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ನೀವು ಮೇಷರಾಶಿಯವರು ಕಾಲಕ್ಕೂ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಬೇಕು, ಏಳಿಗೆ ಆಗಬೇಕು, ಪ್ರಗತಿ ಕಾಣಬೇಕು, ನಾನು ಸಾಕಷ್ಟು ಹಣ ನೋಡಬೇಕು, ಆರೋಗ್ಯ ಒಳ್ಳೆಯದಾಗಿರಬೇಕು ಅಂದರೆ ನಿಮ್ಮ ಮನೆಗೆ ಶ್ರೀಚಕ್ರ ಯಂತ್ರವನ್ನು ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡುವಂತಹ ವಿಧಾನ ನಾವು ವಿಡಿಯೋಗಳಲ್ಲಿ ಹೇಳ್ತಾ ಹೋಗಿರ್ತೀನಿ, ಶಾರ್ಟ್ಸಲ್ಲಿ, ರೀಲ್ಸಲ್ಲಿ, ಪಾಡ್ಕಾಸ್ಟಲ್ಲಿ. ಅದನ್ನು ನೋಡಿ. ಮತ್ತು ಆ ಬಾಕ್ಸಲ್ಲಿ ಕೂಡ ನಾವು ನಿಮ್ಮ ಮನೆಗೆ ಹಾಕಿ ಕಳಿಸ್ತೀವಿ. ಶ್ರೀಚಕ್ರದ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನು ನೋಡಿಕೊಂಡು ಪೂಜಾ ವಿಧಾನ ತಿಳ್ಕೊಬೋದು. ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ, ಯಾವ ತೊಂದರೆಯೂ ಇಲ್ಲ. ಭಗವಂತನ ಶ್ರೀಮನ್ನಾರಾಯಣನ ಆರಾಧನೆ ಈ ವಾರ ಜಾಸ್ತಿ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮೇಷರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಬಾರಿ ಹೇಳ್ಕೊಂಡು ಹೊರಗಡೆ ಹೊರಡೋದ್ರಿಂದ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇದೇ ಖುಷಿಯಿಂದ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರ, ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಸೂರ್ಯ ಮಿಥುನ ರಾಶಿಯಲ್ಲೇ ಉಳಿಯುವಂಥದ್ದು ಜೂನ್ 20ರವರೆಗೆ. ಇದೇನಾಗತ್ತೆ ಅಂತಂದರೆ, ನಿಮಗೆ ಒಂದು ಆರ್ಥಿಕ ಪ್ರಗತಿ, ಆಕಸ್ಮಿಕ ಧನಲಾಭ, ಎಲ್ಲ ವಿಶೇಷವಾದಂತಹ ಆರ್ಥಿಕ ಒಂದು ಬೂಸ್ಟ್, ಫೈನಾನ್ಷಿಯಲ್ ಇದಕ್ಕಿದ್ದಂಗೆ ಯಾವುದೋ ಒಂದು ಮೂಲದಿಂದ ಹಣ ಬಂದ್ಬಿಡ್ತು, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಥವಾ ಆಫೀಸಲ್ಲಿ ಪ್ರಮೋಷನ್ ಆಗಿಬಿಡ್ತು, ಅಥವಾ ಪೂರ್ವಜರ ಕಡೆಯಿಂದ ಆಸ್ತಿ ಬಂತು, ಅಥವಾ ಮನೆಯನ್ನು ನಾವು ರಿನೋವೇಷನ್ ಮಾಡುವಂಥ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ, ಅಥವಾ ನಾವು ಯೋಚನೆಯೇ ಮಾಡಿರಲಿಲ್ಲ, ಒಂದು ಹೋಗಿ ಸಡನ್ನಾಗಿ ಕಾರ್ ಬುಕ್ ಮಾಡಿದ್ವಿ, 2 ವೀಲರ್ ಬುಕ್ ಮಾಡಿದ್ವಿ. ಈ ರೀತಿಯಾದಂತಹ ಒಂದು ಜೂನ್ 20ರ ಒಳಗೆ ಮತ್ತು ಈ ಜೂನ್ ತಿಂಗಳು ಅಂದ್ಕೊಳ್ಳಿ, ಜುಲೈ ಬರೋವರೆಗೂ ಒಂದು ವಿಶೇಷವಾದಂಥ ಘಟನಾವಳಿಗಳು ನಿಮ್ಮ ವೃಷಭ ರಾಶಿಯವರ ಜೀವನದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಚಿಂತೆಯೂ ಇಲ್ಲ. ಇನ್ನು ಕೌಟುಂಬಿಕ ಜೀವನ ಮತ್ತು ಮನೆ ಸಂಸಾರ ಹೇಗಿರುತ್ತೆ ಅಂತ ನೋಡಲಿಕ್ಕಾಗಿ ನಿಮಗೆ ವಿಶೇಷವಾಗಿ ಪೂರ್ವಜರಿಂದ ಆಸ್ತಿ ಬರುವಂತಹ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿ ನಿಮ್ಮ ಪಾಲಿಗೆ, ನಿಮ್ಮ ಲಾಭಕ್ಕೆ ಅದನ್ನು ಉಳಿಸಿ ಬೆಳೆಸುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹಣಕಾಸು ಚೆನ್ನಾಗಿದೆ. ವೃಷಭ ರಾಶಿ ಏನು ನೀವು ಜಾತಕರಿದ್ದೀರಿ, ನಿಮಗೆ ಈ ವಾರ ವಿಶೇಷವಾಗಿ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ಲಾಭ ಆಗುತ್ತೆ, ಬಹಳ ಒಳ್ಳೆಯ ವ್ಯಾಪಾರ ಆಗುತ್ತೆ. ಇದ್ದಕ್ಕಿದ್ದಂಗೆ ನಿಮಗೆ ಈ ವಾರ ಸಡನ್ನಾಗಿ ಒಂದು ಇನ್ಕ್ರಿಮೆಂಟ್ ಏನು ಹೇಳ್ತೀರಾ ಅಂದರೆ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ. ಅದು ನಿಮಗೆ ತುಂಬ ಅಂದರೆ ತುಂಬ ಖುಷಿಯನ್ನು ಕೊಡುವಂತಹ ವಿಚಾರ ಆಗಿರುತ್ತೆ. ಅದೇ ರೀತಿ ಸಂಬಂಧಗಳನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ದಂಪತಿಗಳಲ್ಲಿ, ವೃಷಭ ರಾಶಿಯ ದಂಪತಿಗಳಲ್ಲಿ ಒಂದು ಸ್ವಲ್ಪ ವಾದ ವಿವಾದ, ಯಾವುದೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಒಬ್ಬರು ಸೋತ್ರೆ ಆ ಜಗಳ ಅಲ್ಲಿಗೆ ನಿಲ್ಲುತ್ತೆ. ವಿದ್ಯಾರ್ಥಿಗಳಿಗೆ ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಭಂಗ ಆಗುತ್ತೆ. ಅದನ್ನು ನೋಡ್ಕೋಬೇಕು, ಫೋಕಸನ್ನು ಮಾಡ್ಕೊಳ್ಳಿ. ಯಾರೇ ಕರೀಲಿ ಸ್ಟಡಿ ಮುಗಿಸೇ ಹೊರಗಡೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನೇನು ನೀವು ಓದೋದಕ್ಕೆ ಕೂತಿರ್ತೀರಾ, ಯಾರೋ ಬಂದರು ಸಿನಿಮಾಗೆ ಹೋಗೋಣ, ನಾವು ಇದಕ್ಕೆ ಹೋಗೋಣ, ಟ್ರೆಕ್ಕಿಂಗ್ ಹೋಗೋಣ, ಒಂದು ಲಾಂಗ್ ಡ್ರೈವ್ ಹೋಗೋಣ, ಈ ರೀತಿಯಾದಂಥ ಡಿವಿಯೇಷನ್ಗಳು ಬೇಡ. ಓದು ಆ ದಿನದ ಪೂರ್ತಿ ಓದು ಮುಗಿದ ಮೇಲೆ ನೀವು ಹೆಚ್ಚಿನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ನೋಡ್ಕೊಳ್ಳಿ. ಯಾಕೆಂದರೆ ವಾರ ಪೂರ್ತಿ ಕೂಡ ಗ್ರಹಗತಿಗಳು ನಿಮ್ಮ ಫೇವರಬಲ್ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಆಗಿರೋದ್ರಿಂದ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದನ್ನು ಮೀರಿ ಬೆಳೆದಾಗ ಚೆನ್ನಾಗಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡುವಂತಹ, ವಿದೇಶ ಅಧ್ಯಯನ ಮಾಡುವಂಥ ಯೋಗಗಳನ್ನು ತೋರಿಸ್ತಾ ಇದೆ. ಆರೋಗ್ಯ ಅಂತ ಬಂದಾಗ ಈ ವಾರ ವೃಷಭ ರಾಶಿಯವರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಒತ್ತಡ ಇರುತ್ತೆ. ಯಾಕೆಂದರೆ ಕೆಲಸಗಳು ಜಾಸ್ತಿ, ಹಣದ ಆದಾಯದ ಮೂಲ ಜಾಸ್ತಿ ಆಗುತ್ತೆ, ಎಲ್ಲ ಒಳಿತಾಗ್ತಾ ಇರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಣ, ಇನ್ನೂ ಹೆಚ್ಚಿನ ಒಂದು ಪ್ರಗತಿ ಬರಲಿ, ಆದಾಯ ಬರಲಿ ಅನ್ನುವಂತಹ ಒಂದು ಆಸೆಗೆ ಬೀಳುವುದು ಎಲ್ಲರೂ ಸಹಜ. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಳೋದು, ಜಾಗೃತಿಯಾಗಿರಿ ಅಂತ ತೋರಿಸುತ್ತೆ. ವೃಷಭ ರಾಶಿಯವರು ಈ ವಾರ ಹೊರಗಡೆ ನೀರು ಕುಡಿದು ಹೊಟ್ಟೆಯ ಇಂಡೈಜೆಷನ್, ಒಂದು ವಾಮಿಟಿಂಗ್ ಆಗಲಿ, ಫುಡ್ ಪಾಯ್ಸನ್ ಆಗಲಿ ಆಗುವಂಥ ಸಾಧ್ಯತೆ ತೋರಿಸುತ್ತೆ. ಜಾಗೃತಿಯಾಗಿರಬೇಕು.
ನಿಮಗೆ ಈ ವಾರ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ನೋಡಲಿಕ್ಕಾಗಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಿರಿಯರ ಮಾತಿಗೆ ಗೌರವ ಕೊಡಿ. ಅವರೇನಾದರೂ ಈ ವಾರ ಈ ಕೆಲಸ ಮಾಡಬೇಡ ಅಂತ ಹೇಳಿದರೆ ಮಾಡಬೇಡಿ, ಅದನ್ನು ಮೀರಿ ಮಾಡಿದರೆ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ವಿಶೇಷವಾದಂತಹ ಫಿನಾನ್ಷಿಯಲ್ ಕಮಿಟ್ಸ್ಮೆಂಟ್ಸ್ಗಳನ್ನು ಈ ವಾರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ವೃಷಭ ರಾಶಿಯವರು ಹಾನಿಗೆ ಒಳಗಾಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಸಡನ್ನಾಗಿ ಜಾಸ್ತಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಯಾವುದೋ ಒಂದು ಸ್ಪೆಕ್ಯುಲೇಷನ್ ಇರ್ಬೋದು, ಮತ್ತೊಂದು ಈ ರೀತಿಯಾದಂತಹ ಜೂಜಾಟ ಇರ್ಬೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಈ ವಾರ ನೋಡಿ, ನೀವು ನೀರನ್ನು ನೋಡಿ, ನೀರು ತುಂಬ ಅಮೂಲ್ಯವಾದದ್ದು. ನೀರು ನೋಡಿ, ಎಲ್ಲರೂ ಹೇಳ್ತಾ ಇರ್ತಾರೆ ನೀರು ಅಮೂಲ್ಯವಾದದ್ದು, ವೇಸ್ಟ್ ಮಾಡಬೇಡಿ, ನೀರನ್ನು ಹಿತವಾಗಿ ಮಿತವಾಗಿ ಬಳಸಿ ಅಂತ. ಹೌದು, ಹಿತಮಿತವಾಗಿ ಬಳಸಲೇಬೇಕು. ವಿಶೇಷವಾಗಿ ವೃಷಭ ರಾಶಿಯವರು ಈ ವಾರ ನೀರನ್ನು ಪೋಲು ಮಾಡಿದರೆ, ವೇಸ್ಟ್ ಮಾಡಿದರೆ, ವೃಥಾ ಖರ್ಚು ಮಾಡಿದರೆ ನೇರವಾಗಿ ಇದು ನಿಮ್ಮ ಫಿನಾನ್ಷಿಯಲ್ ಮೇಲೆ ಹೊಡೆತ ಕೊಡುತ್ತೆ. ಅಪ್ಪಿತಪ್ಪಿನೂ ನೀವು ವೃಷಭ ರಾಶಿಯವರು ಈ ವಾರ ನೀರನ್ನು ಪೋಲು ಮಾಡಬೇಡಿ. ಅದರ ಬದಲಿಗೆ ನೀರನ್ನು ದಾನ ಮಾಡಬೇಕು. ನೀರಿನ ಜಲದಾನ ಅಂತ ಹೇಳ್ತಾರೆ ದೇವಾಲಯಗಳಲ್ಲಿ, ಮತ್ತೊಂದು ಕಡೆ ಹೀಗೆ ಜಲದಾನವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ಸಿಗುತ್ತೆ. ಆಮೇಲೆ ಜೀತ್ ಮೀಡಿಯಾದಲ್ಲಿ ನಿಮಗೋಸ್ಕರ ಅಂಥೇಳಿ ನಾವು ಗಜೇಂದ್ರ ಮೋಕ್ಷ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಮತ್ತು ಸಂಜೆ ಕೇಳಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಬಿಳಿಯ ಬಣ್ಣ ಈ ವಾರ ಶುಭ ಕೊಡುತ್ತೆ. ನಿಮಗೆ ಪಶ್ಚಿಮ ದಿಕ್ಕು ಶುಭ ಇರುತ್ತೆ. ನಂಬರ್ 2, 7 ಶುಭ ಕೊಡುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಸ್ವಲ್ಪ ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಅಗಿತಾ ತಿಂತ ಹೊರಡೋದ್ರಿಂದ ಆ ವಾರ ಎಲ್ಲ ಶುಭ, ಶತ್ರು ಕಾಟ ಕೂಡ ನಿವಾರಣೆ ಆಗುತ್ತೆ. ವಿಶೇಷವಾಗಿ ವೃಷಭ ರಾಶಿಯವರು ಕಾಲಕ್ಕೂ ಕೂಡ ನಿಮಗೆ ಶುಭ ಆಗಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ. ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ. ಅತೀ ದೊಡ್ಡ ಅಗರ್ಭ ಒಂದು ಶ್ರೀಮಂತಿಕೆ ಅನ್ನೋದು ನಿಮಗೆ ಅತ್ಯಂತ ಮನೆಯಲ್ಲಿ ಸ್ಥಿರವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಡಿ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಈ ವಾರ ಆಂಜನೇಯನ ಒಂದು ಕೃಪೆ ಮತ್ತು ಆಶೀರ್ವಾದ ಹೆಚ್ಚಿನ ರೀತಿ ಬೇಕಾಗಿರುತ್ತೆ. ಯಾಕೆಂದರೆ ಶನಿ ಭಗವಾನರ ದೃಷ್ಟಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸಗಳನ್ನು ವಿಳಂಬ ಮಾಡುತ್ತೆ, ವಿಚಲಿತ ಮಾಡುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ನನ್ನ ಜೊತೆಗೆ? ನಾನೆಷ್ಟು ಶ್ರದ್ಧೆ ವಹಿಸಿ, ಭಕ್ತಿ ವಹಿಸಿ ಒಂದು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇದ್ದೀನಿ, ನ್ಯಾಯದ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಬೇರೆಯವ್ರಿಗೆಲ್ಲ ಒಳ್ಳೆಯದಾಗ್ತಾ ಇದೆ, ನನಗೆ ಈ ಥರ ಆಗ್ತಾ ಇದೆಯಲ್ಲ, ಏನು ಕೆಲಸಕ್ಕೆ ಹಾಕಿದ್ರು ಕೈ ಹಾಕಿದ್ರು ಫೇಲರ್ ಆಗ್ತಾ ಇದೆ ಅನ್ನುವಂತಹ ಒಂದು ಫೀಲಿಂಗ್ ಈ ವಾರ ಮಿಥುನ ರಾಶಿಯವ್ರಿಗೆ ಬರುತ್ತೆ. ಹಾಗಾಗಿ ಏನೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಪ್ರೊಟೆಕ್ಷನ್ನಿಗೆ ಅಂಥೇಳಿ ನಾನು 2 ಪವರ್ಫುಲ್ ರೆಮಿಡಿ ಕೊಡ್ತೀನಿ, ಒಂದು ಪೂಜೆಯ ವಿಧಾನವನ್ನು ಕೂಡ ಹೇಳ್ತೀನಿ. ಅದನ್ನು ತಿಳ್ಕೋಬೇಕು ಅಂದರೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ನಾನು ಆಗಲೇ ಹೇಳಿದ ಹಾಗೆ ಆಂಜನೇಯನಿಗೆ ಪೂಜೆಯ ಒಂದು ವಿಶೇಷವಾದಂಥ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಮಿಥುನ ರಾಶಿಯವರು ತಪ್ಪದೆ ಈ ವಾರ ಪೂರ್ತಿ ಆಂಜನೇಯನ ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಸಂಜೆ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಮನೆಯಲ್ಲಿ ಆಂಜನೇಯನ ಫೋಟೋ ಇಟ್ಕೊಂಡಿದ್ರೆ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 10 ರಿಂದ 15 ರೂಪಾಯಿ ಸಿಂಧೂರದ ಪುಡಿ ಆಂಜನೇಯನ ಮೈಗೆ ಹಚ್ತಾರೆ. ಅದನ್ನು ಕೊಟ್ಟು ಆ ಸ್ವಾಮಿಯ ಎಡಗಾಲ್ ಪಾದಕ್ಕೆ ಹಚ್ಚಿಸಿ ಅದರಿಂದ ಅರ್ಧ ವಾಪಸ್ ತೊಗೊಂಡು ಹಣೆಗೆ ಇಟ್ಕೊಳ್ಳೋಕೆ ಮರಿಬೇಡಿ. ಆಂಜನೇಯನ ಕೃಪೆ ಆಶೀರ್ವಾದ ನಿಮಗೆ ಬೇಕೇ ಬೇಕು. ಅಕಸ್ಮಾತ್ ಮಿಥುನ ರಾಶಿಯವರಿಗೆ ಈ ವಾರ ಪೂರ್ತಿ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿರ್ಬೋದು, ಕರಿಯರಲ್ಲಿ ಇರ್ಬೋದು, ವ್ಯಾಪಾರ ವ್ಯವಹಾರ ಪ್ರೊಫೆಷನಲ್ ಲೈಫಲ್ಲಿರ್ಬೋದು, ಏನಾದರೂ ತೊಂದರೆಗಳು ಅಡೆತಡೆಗಳು ಕಂಡು ಬಂದರೆ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಈ ಮಂತ್ರವನ್ನು 11 ಸಲ ಪಠನೆ ಮಾಡಿ ಬಂದಂಥ ವಿಘ್ನಗಳೆಲ್ಲ ದೂರ ಆಗುತ್ತೆ. ವಿಶೇಷವಾಗಿ ನಿಮಗೆ ಈ ವಾರ ಮಿಥುನ ರಾಶಿಯವರಿಗೆ ಪೂರ್ವಜರಿಂದ ಪಿತ್ರಾರ್ಜಿತ ಅಂದರೆ ನಿಮ್ಮ ಪೂರ್ವಜರ ಆಸ್ತಿ ಸಿಗುವಂತಹ ಯೋಗ ಇದೆ. ಅದೇ ರೀತಿ ವಾಹನ ಖರೀದಿಯ ಭಾಗ್ಯ, ವಾಹನ ಸುಖ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ನೀವು
ಮಿಥುನ ರಾಶಿಯವರು ಈ ವಾರ ನಿಮ್ಮ ಹಳೆಯ ಸ್ನೇಹಿತರೊಟ್ಟಿಗೆ ಕೂತ್ಕೊಂಡು ಒಂದು ಸ್ವಲ್ಪ ಸಂಜೆ ಹೊತ್ತು ಹರಟೆ ಹೊಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಈ ರೀತಿಯಾದಂಥ ರಿಲ್ಯಾಕ್ಸೇಷನ್ ಸಮಯ ಕಳೆಯುವಂತಹ ಯೋಗ ಇದೆ ಅಂತ ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಫಂಕ್ಷನ್ಸ್ಗಳಿಗೆ ಹೋಗ್ತೀರಾ, ಅಲ್ಲಿ ಬಂಧು ಬಾಂಧವರೊಂದಿಗೆ ಭೇಟಿ ಮಾಡ್ತೀರಾ, ಒಳ್ಳೆಯ ಭೋಜನವನ್ನು ಸವಿತೀರಾ, ಒಳ್ಳೆಯ ಗುಡ್ ಟೈಮ್ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಆದರೆ ಸ್ವಲ್ಪ ಶನಿ ಭಗವಾನರ ಅವಕೃಪೆ ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಸೊ ಹರಿಬರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಪರವಾಗಿಲ್ಲ, ನಮಗೆ ಅದರ ರಹಸ್ಯ ಗೊತ್ತು. ನಾವು ಮಾಡುವಷ್ಟು ಕಮಿಟ್ಮೆಂಟು ಕೆಲಸ ಶ್ರದ್ಧೆಯಿಂದ ಮಾಡೋಣ, ಫಲವನ್ನು ಭಗವಂತನಿಗೆ ಬಿಡೋಣ, ಆತ ಕೊಡ್ತಾನೆ ಏನು ಮನೋಭಾವದಿಂದ ನಡೆದರೆ ಮಿಥುನ ರಾಶಿಯವರಿಗೆ ಈ ವಾರ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಟ್ರೆಸ್ನಿಂದ ತಾವು ಈ ವಾರ ಜಾಸ್ತಿ ಬಳಲ್ತೀರಾ ಮಿಥುನ ರಾಶಿಯವರು. ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ಸ್, ಅಜೀರ್ಣ, ಅಪಚಿನ ಆಗೋದು, ವಾಂತಿ, ವಾಮಿಟಿಂಗು, ಆಮೇಲೆ ಫುಡ್ ಪಾಯ್ಸನ್ ಈ ರೀತಿಯ ಸಮಸ್ಯೆಗಳು ಕಾಡಿಸುತ್ತೆ. ಅದರ ಬಗ್ಗೆ ತುಂಬ ಜಾಗೃತಿಯಾಗಿ ನೀರು, ಆಹಾರ ಅದರ ಬಗ್ಗೆ ಜಾಗೃತಿ ತಗೊಳ್ಳಿ. ವಿಶೇಷವಾಗಿ ನಿಮಗೆ ಈ ವಾರ ಹಳದಿ ಬಣ್ಣ, ಹಸಿರು ಮತ್ತು ಆರೆಂಜ್ ಶುಭ ಕೊಡುತ್ತೆ. ಲಕ್ಕಿ ಡೈರೆಕ್ಷನ್ ಅಂತ ಬಂದಾಗ ಪಶ್ಚಿಮ ಲಕ್ಕಿ ಇರುತ್ತೆ. 3, 5, 6 ಈ ನಂಬರ್ ನಿಮಗೆ ಶುಭವನ್ನು ತರುತ್ತೆ. ಇನ್ನು ಮಿಥುನ ರಾಶಿಯವರು ಯಾವ ಕೆಲಸವನ್ನು ಮಾಡ್ಕೋಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅಂತ ನೋಡಲಿಕ್ಕಾಗಿ ಈ ವಾರ ಏನು ಮಾಡಿಯಪ್ಪ ಅಂತಂದರೆ, ನೀವು ಮಿಥುನ ರಾಶಿಯವರು ಹಿಡಿದಂತಹ ಕೆಲಸವನ್ನು ಹಠದಿಂದ ಮಾಡಬೇಕೇ ಹೊರತಾಗಿ ಅರ್ಧಕ್ಕೆ ಬಿಡಬಾರ್ದು. ಈ ವಾರ ನೀವು ಅರ್ಧಕ್ಕೇನಾದರೂ ಕೆಲಸ ಬಿಟ್ಟರೆ ಅದು ಕಾಲಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ ಕೆಲಸ ಶ್ರದ್ಧೆ, ನಿಷ್ಠೆ, ಭಕ್ತಿ, ವಿಶ್ವಾಸದಿಂದ ಮಾಡ್ತಾ ಇರ್ತೀರಿ ಅಂತಹ ಕೆಲಸ, ಅನ್ಯಾಯದ ಕೆಲಸ ಅಲ್ಲ ನಾನು ಹೇಳ್ತಾ ಇರೋದು, ನ್ಯಾಯದ ಕೆಲಸವನ್ನು, ನಿಮ್ಮ ವೃತ್ತಿ ಇರ್ಬೋದು, ಮತ್ತೊಂದಿರ್ಬೋದು, ಕನಸುಗಳಿರ್ಬೋದು, ಹಿಡಿದ ಕೆಲಸವನ್ನು ಹಠದಿಂದ ಹಿಡಿದು ಮಾಡಿ. ಅದರಲ್ಲಿ ಲೇಜಿ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನೀವು ಲೇಜಿ ಆಗ್ತೀರಾ ಆ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ. ವಿಶೇಷವಾಗಿ ಈ ವಾರ ನೀವೇನು ಮಾಡಬೇಕು ಅಂತಂದರೆ, ನೋಡಿ, ಗಾಸಿಪ್ಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ತೋರಿಸ್ತಾ ಇದೆ ಮಿಥುನ ರಾಶಿಯವರು. ಗಾಸಿಪ್ಗಳಲ್ಲಿ ಅವ್ರು ಹಾಗೆ ಇವ್ರು ಹೀಗೆ ಪಕ್ಕದ ಮನೆಯವ್ರ ಜೊತೆಗೆ ಇನ್ನೊಬ್ಬರ ಪಕ್ಕದ ಮನೆಯವ್ರದ್ದು ಮಾತಾಡೋದು, ಅಥವಾ ಎದುರುಗಡೆ ಮನೆಯವ್ರದ್ದು ಮಾತಾಡೋದು, ಅಥವಾ ಆಫೀಸಲ್ಲಿ ಆ ಕೊಲಿಗ್ ನೋಡಿ ಅವ್ರು ಹಂಗಂತೆ ಇವ್ರು ಹಿಂಗಂತೆ, ಈ ಥರದ ಗಾಸಿಪ್ಗಳಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ. ಇದು ನಿಮಗೆ ರಿವರ್ಸ್ ಆಗುತ್ತೆ. ಅದೇ ರೀತಿ ತುಂಬ ಆತುರದ ನಿರ್ಧಾರಗಳನ್ನು ಮಿಥುನ ರಾಶಿಯವರು ಈ ವಾರ ತಗೋಬಾರ್ದು ಅಂತ ಹೇಳ್ತಾ ಇದೆ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಫಲಗಳು ಸಿಗಬೇಕು ಅಂತಂದರೆ ನೋಡಿ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ, ಅದೇ ರೀತಿ ಗಜೇಂದ್ರ ಮೋಕ್ಷ, ಕೃಷ್ಣ ಮಧುರಾಷ್ಟಕಂ ತುಂಬ ಪವರ್ಫುಲ್ ಸ್ತೋತ್ರಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆಗೆ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಹಾಗೆ ನಿಮಗೆ ನೋಡಿ, ಮಿಥುನ ರಾಶಿಯವರಿಗೆ ಕಾಲಕ್ಕೆ ಜೀವನ ಪರ್ಯಂತ ಹಣಕಾಸಿನ ಸಮಸ್ಯೆ ಬರಬಾರ್ದು. ವೃತ್ತಿ ವ್ಯಾಪಾರ ಎಲ್ಲ ಕೆಲಸ, ಕೈ ಹಾಕಿದ ಕೆಲಸ ಎಲ್ಲ ನಿಮಗೆ ಜಯ ಆಗಬೇಕು. ಯಾವತ್ತಿಗೂ ಹಣಕ್ಕೆ ಕೊರತೆ ಆಗಬಾರ್ದು. ಆರೋಗ್ಯ ವೃದ್ಧಿಸ್ತಾ ಇರಬೇಕು. ಆರೋಗ್ಯದಲ್ಲಿ ಏನು ತೊಂದರೆ ಬರಬಾರ್ದು ಅಂತಂದರೆ, ಎಲ್ಲ ರೀತಿ ಒಳ್ಳೆಯದಾಗಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಈ ಶ್ರೀಚಕ್ರ ಯಂತ್ರವನ್ನು ಹೇಗೆ ತರಿಸ್ಕೊಳ್ಳೋದು ಗುರುಗಳೇ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತೀರಾ? ಚಿಂತೆ ಮಾಡಬೇಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡದಿಂದ ನಿಮಗೆ ಸಹಾಯ ಮಾಡ್ತಾರೆ. ವೀಕ್ಷಕರೇ, ಇದೇ ಖುಷಿಯ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರ ಫಲಗಳು ಯಾವ ರೀತಿಯಾದಂತಹ ಸಿಹಿ ಮತ್ತು ಕಹಿಯನ್ನು ಕೊಡುತ್ತೆ ಅಂತ ನೋಡಲಿಕ್ಕಾಗಿ ಈ ವಾರ ನಿಮಗೆ ವಿಶೇಷವಾದಂತಹ ಯೋಗ ರೂಪುಗೊಳ್ತಾ ಇದೆ. ಆ ಯೋಗದಿಂದ ಏನಾಗುತ್ತೆ ಅಂತಂದರೆ, ಅದನ್ನು ಗಜಕೇಸರಿ ಯೋಗ ಅಂತಲೂ ನಾವು ಕರಿಬಹುದು. ಆ ಯೋಗದಿಂದ ಏನಾಗುತ್ತೆ ಅಂತಂದರೆ, ಅದೃಷ್ಟದಲ್ಲಿ ಪ್ರಗತಿ. ಇದ್ದಕ್ಕಿದ್ದಂತೆ ನೋಡಿ, ತುಂಬ ದಿವಸದಿಂದ ಆಗದೇ ಇರುವ ಕೆಲಸ ನಿಮಗೆ ಕರ್ಕರಾಶಿಯವರಿಗೆ ಈ ವಾರ ಆಗಲೇಬೇಕು. ಬರೆದಿಟ್ಕೊಳ್ಳಿ, ನನ್ನ ವಾಣಿ ಎಂದೂ ಸುಳ್ಳಾಗೋದಿಲ್ಲ. ನಿಮ್ಮ ಮನಸ್ಸಿಗೆ ಬಹಳ ಆನಂದ ತರುವಂಥ ವಾರ ಆಗುತ್ತೆ. ಮದುವೆಗೋಸ್ಕರ ತುಂಬ ದಿವಸದಿಂದ ಒದ್ದಾಡ್ತಾ ಇದ್ದರು, ಸೆಟ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ. ಯಾರೂ ಕೆಲಸಕ್ಕೋಸ್ಕರ ಸಿಗ್ತಾ ಇಲ್ಲ ಅಂತ ತುಂಬ ಕಷ್ಟಪಡ್ತಾ ಇದ್ರು, ಕೆಲಸ ಸಿಗುತ್ತೆ. ಪ್ರಮೋಷನ್ಗೋಸ್ಕರ ತುಂಬ ಹಂಬಲಿಸ್ತಾ ಇದ್ರು, ಪ್ರಮೋಷನ್ ಸಿಗುತ್ತೆ. ಸಂತಾನ ಪ್ರಾಪ್ತಿಯಾಗುತ್ತೆ. ಮನೆ ಕೊಳ್ಳುವಂತಹ, ಮನೆ ಕಟ್ಟಿಸುವಂತಹ, ಸೈಟ್ ಕೊಂಡುಕೊಳ್ಳುವಂತಹ, ವಾಹನ ತೆಗೆದುಕೊಳ್ಳುವಂತಹ ಎಲ್ಲ ಕನಸುಗಳು ನನಸಾಗುವಂತಹ ವಾರ ಕರ್ಕರಾಶಿಯವರಿಗೆ ತುಂಬ ಅಂದರೆ ತುಂಬ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಈ ವಾರ ನಿಮಗೆಲ್ಲ ಒಳ್ಳೆಯದಾಗ್ತಾ ಇದೆ, ಎಲ್ಲ ಕಡೆಯಿಂದ ಶುಭ ಆಗ್ತಾ ಇದೆ. ಆದರೆ ಆಲಸ್ಯ ಅನ್ನುವುದು ಒಂದು ನಿಮ್ಮ ಶತ್ರುವಾಗಿ ನಿಮ್ಮ ದಾರಿಯಲ್ಲಿ ಬಂದು ನಿಲ್ಲುತ್ತೆ. ಆ ಆಲಸ್ಯವನ್ನು ಮೀರಿ ಬೆಳೆದ್ರೆ ಕರ್ಕರಾಶಿಯವರಿಗೆ ಈ ವಾರ ನಿಮ್ಮನ್ನು ಹಿಡಿದು ನಿಲ್ಲಿಸೋರಿಲ್ಲ,
ನೀವು ನಡೆದಿದ್ದೇ ಹಾದಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಯೋಗ ಬಂದಿದೆ ವೀಕ್ಷಕರೇ. ವಿಶೇಷವಾಗಿ ನಿಮ್ಮ ಸಂಸಾರದಲ್ಲಿ ನೋಡ್ಕೊಳ್ಳಿ, ದಂಪತಿಗಳ ಮಧ್ಯೆ ಯಾರಾದರೂ ಒಂದು ಹುಳಿ ಹಿಂಡುವಂಥ ವ್ಯವಸ್ಥೆ ಮಾಡ್ಕೋತಾರೆ. ಹಾಗಾಗಿ ದಂಪತಿಗಳಲ್ಲಿ ನಂಬಿಕೆ ಇರಲಿ. ಅಕಸ್ಮಾತ್ ಅದೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಚಿಕ್ಕದಾದಂಥ ಬಿರುಕು ತುಂಬ ದೊಡ್ಡದಾಗತ್ತೆ, ಡೈವರ್ಸ್ವರೆಗೂ ತೆಗೆದುಕೊಂಡು ಹೋಗುತ್ತೆ. ಅಥವಾ ಏನೋ ಒಂದು ಹೇಳ್ತಾರೆ ನೋಡಿ, ಒಡೆದ ಮನಸ್ಸು ಮತ್ತು ಮುರಿದ ಕನ್ನಡಿಯನ್ನು ಸೇರ್ಸೋಕ್ಕಾಗಲ್ಲ ಅಂಥೇಳಿ ಒಡೆದ ಗಾಜನ್ನು. ಕರ್ಕರಾಶಿಯವರಿಗೆ ಈ ವಾರ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂತು ಅಂತಂದರೆ ಅದನ್ನು ಸೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ಜಾಗೃತಿಯಾಗಿ ನೋಡ್ಕೋಬೇಕು ಕರ್ಕರಾಶಿಯವರು. ಹಾಗೆ ನಿಮಗೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನೀವು ಹೊರಗಡೆಯ ಒಂದು ಏನೋ ಹೇಳ್ತಾರೆ ನೋಡಿ, ಅದು ಬಾಯಿ ಚಟಕ್ಕೆ ಬಾಯಿ ಚಪ್ಪಲಕ್ಕೆ ಅಂತ ಹೇಳ್ತಾರಲ್ಲ, ಆ ರೀತಿ ತಿನ್ನೋದ್ರಿಂದ ನಿಮಗೆ ಆರೋಗ್ಯ ಹದಗೆಡುವಂತಹ ಲಕ್ಷಣಗಳು ಕಾಣ್ತಾ ಇದೆ ನೋಡಿ. ಈಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ಮೋಡ ಕವಿದ ವಾತಾವರಣ ಇರುತ್ತೆ, ಒಂದು ಸ್ವಲ್ಪ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರುತ್ತೆ. ಈ ಸೀಸನಲ್ಲಿ ಇದು ಕಾಮನ್ ಅಲ್ವಾ, ಜ್ವರ, ನೆಗಡಿ, ಶೀತ, ಕೆಮ್ಮದೆಲ್ಲ. ನಾವು ಎಷ್ಟು ಆರೋಗ್ಯವನ್ನು ಕಾಪಾಡ್ಕೋತೀವಿ ಅಷ್ಟು ಒಳ್ಳೆಯದು. ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಪ್ರಯಾಣ ಅಂತ ತೋರಿಸ್ತಾ ಇದೆ, ಬಿಸ್ನೆಸ್ಗೋಸ್ಕರ ಶಾರ್ಟ್ ಆರ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ನಿಮ್ಮ ಒಂದು ಬಿಸ್ನೆಸ್ ವ್ಯಾಪಾರಕ್ಕೋಸ್ಕರ ನೀವು ಪ್ರಯಾಣವನ್ನು ಬೆಳೆಸ್ತೀರಿ, ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರಿ ಎನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಅದೇ ರೀತಿ ಈ ವಾರ ನಿಮಗೆ ಲಕ್ಕಿ ನಂಬರ್ 4 ಇರುತ್ತೆ ನೋಡಿ. ಹಾಲಿನ ಕೆನೆ ಇರುತ್ತಲ್ಲ, ಆ ಕೆನೆ ಬಣ್ಣ ನಿಮಗೆ ಶುಭ ತರುತ್ತೆ. ಅದೇ ರೀತಿ ಸೋಮವಾರ, ಮಂಗಳವಾರ, ಗುರುವಾರ ಈ ವಾರದಲ್ಲಿ ಶುಭ ಇರುತ್ತೆ. ದಕ್ಷಿಣ ದಿಕ್ಕು ಈ ವಾರ ನಿಮಗೆ ವಿಶೇಷವಾದಂಥ ಶುಭ ತರುತ್ತೆ. ದಕ್ಷಿಣ ದಿಕ್ಕಿನಿಂದ ಧನ ಆಗಮನ, ಆಕಸ್ಮಿಕ ಧನ ಲಾಭ ಮತ್ತು ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ದೇವಸ್ಥಾನಗಳಲ್ಲಿ ಎಣ್ಣೆ ಮತ್ತು ಉಪ್ಪು ದಾನ ಮಾಡಬೇಕು ಅಂತ ತೋರಿಸ್ತಾ ಇದೆ. ಉಪ್ಪನ್ನು ಯಾವಾಗಲೂ ನೇರವಾಗಿ ಕೈಯಿಂದ ಕೈಗೆ ಕೊಡಬೇಡಿ, ಇದರಿಂದ ಋಣದಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಸಾಕಷ್ಟು ನಾನು ಪಾಡ್ಕಾಸ್ಟ್ ಮಾಡಿದ್ದೀನಿ, ಬೇಕಾದರೆ ಆ ಪಾಡ್ಕಾಸ್ಟ್ ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರು ಕೈಯಿಂದ ಕೈಗೆ ಉಪ್ಪನ್ನು ಕೊಡ್ತಾರೋ ಅವರು ಅವರ ಜನ್ಮಾಂತರದ ಒಂದು 7 ಜನ್ಮದ ಋಣಬಂಧದಲ್ಲಿ ಬೀಳ್ತಾರೆ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ, ನಮ್ಮ ಪೂರ್ವಜರು, ಋಷಿಮುನಿಗಳು, ಹಾಗೆ ತುಂಬ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೊಂಡು ಬಂದಿದ್ದೀವಿ. ಹಾಗಾಗಿ ಇದನ್ನು ನೀವು ದಾನ ಮಾಡ್ತೀರಿ ಅಂತಂದರೆ ಉಪ್ಪನ್ನು ಕೆಳಗಡೆ ಇಡಿ, ಅರ್ಚಕರ ಕೈ ಕೊಡಬೇಡಿ. ಉಪ್ಪನ್ನು ದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ದಾನ ಮಾಡೋದ್ರಿಂದ, ಯಾಕೆ ಉಪ್ಪನ್ನು ದಾನ ಮಾಡಬೇಕು ಅಂತಂದರೆ, ನೀರು ಮತ್ತು ಉಪ್ಪು ಮಿಶ್ರಣ ಆದರೆ, ಅಂದರೆ ಉಪ್ಪಿನ ಮೇಲೆ ನೀರು ಹಾಕಿದಾಗ ಅದು ಉಪ್ಪು ಹೇಗೆ ಕರಗುತ್ತೆ ಅದೇ ರೀತಿ ಕಷ್ಟಗಳ ಮಂಜಿನಂತೆ ಕರಗುತ್ತೆ. ಇದನ್ನು ಮಿಸ್ ಮಾಡ್ಕೋಬೇಡಿ. ವಿಶೇಷವಾಗಿ ಜಿತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೋಸ್ಕರ ಒಂದು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ, ವಿಷ್ಣು ಸಹಸ್ರನಾಮ ಮಾಡಿದ್ದೀವಿ, ಮತ್ತು ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮತ್ತು ಕಾಲಕ್ಕೆ ನಿಮಗೆ ಒಳ್ಳೆಯದಾಗಬೇಕು, ಅಭಿವೃದ್ಧಿ ಆಗಬೇಕು, ವಂಶ ಅಭಿವೃದ್ಧಿ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಕೆಲಸ ಸಿಗಬೇಕು, ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಸಂಪತ್ತು ತುಂಬಿ ತುಳುಕಬೇಕು ಅಂತಂದರೆ ಒಂದು ದೈವಿ ನಿರ್ಮಿತವಾದಂಥ ವಸ್ತುವನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ. ಅದೇನಪ್ಪ ಅಂದರೆ ಶ್ರೀಚಕ್ರ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ದೇವರಿಂದ ನಿರ್ಮಾಣವಾದಂಥ ಶ್ರೀಚಕ್ರವನ್ನು ಮನೆಗೆ ತಂದು ಪೂಜಿಸಿದರೆ ಬಹಳ ಶ್ರೇಷ್ಠ ಈ ರಾಶಿಯವರಿಗೆ. ಇದನ್ನು ಕೊಂಡುಕೊಳ್ಳಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರಿಗೆ ವಾಟ್ಸಪ್ ಮಾಡಿ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿಯವರಿಗೆ ಈ ವಾರ ವಿಶೇಷವಾಗಿ ಏನಿದೆ ಅಂತಂದರೆ, ಕೇತು ಸಂಚಾರ ನಿಮಗೆ ಒಂದು ಸ್ವಲ್ಪ ಆ ದಾರಿಯಲ್ಲಿ ಹೋಗುವಂತಹ ದಾರಿಯಲ್ಲಿ ವಿಘ್ನಗಳನ್ನು ತಂದು ಕೊಡುವಂತಹ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ. ಹಾಗಾಗಿ ಆ ಕೇತುವಿನ ದುಷ್ಪರಿಣಾಮದಿಂದ ಹೊರಗಡೆ ಬರಬೇಕು ಅಂದರೆ ಗಣೇಶನ ಆರಾಧನೆ ಸೂಕ್ತ. ಈ ಒಂದು ವಾರ ವಿಶೇಷವಾಗಿ 16ರಿಂದ 23 ಬುಧವಾರ ಯಾವಾಗ ಬರುತ್ತೆ, ಆ ಬುಧವಾರದ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆ ಕೊಟ್ಟು ಆ ಗರಿಕೆಯನ್ನು ಗಣೇಶನ ಸೊಂಡಿಲಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದು ಅದರಲ್ಲಿ 8 ಗರಿಕೆಯನ್ನು ಗಣೇಶನ ಫೋಟೋ ಮುಂದೆ ಇಟ್ಟು ಇನ್ನು 13 ವಾರ ಪೂರ್ತಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮುಂದಿನ ಬುಧವಾರ ಬರ್ತಿದ್ದಂಗೆ ಆ ಎಲ್ಲ ಗರಿಕೆಗಳನ್ನು ತೆಗೆದು ಮರದ ಕೆಳಗಡೆ ವಿಸರ್ಜನೆ ಮಾಡಿ. ಈ ಕ್ರಮ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಬರುವಂತಹ ಶತ್ರುಕಾಟ, ಆರ್ಥಿಕ ನಷ್ಟ ಮತ್ತು ಅವಮಾನ, ಈ ರೀತಿಯಾದಂತಹ ನೆಗೆಟಿವ್ ಫಲಗಳನ್ನು ಪಾಸಿಟಿವ್ ಮಾಡ್ಕೊಳ್ಬೋದು. ಅವಮಾನ ಇರೋದನ್ನು ಸನ್ಮಾನ ಮಾಡ್ಕೋಬೋದು, ನೆಗೆಟಿವ್ ಇರೋದನ್ನು
ಪಾಸಿಟಿವ್ ಮಾಡ್ಕೋಬಹುದು. ವಿಶೇಷವಾಗಿ ಶತ್ರುಕಾಟ ಇರುತ್ತೆ ಸಿಂಹರಾಶಿಯವರಿಗೆ ಈ ವಾರ. ತಾವು ಮಾಡುವಂತಹ ವ್ಯಾಪಾರದ ಸ್ಥಳ, ಹಾಗೆ ನೇಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಕೆಲಸದ ಸ್ಥಳ ಇರ್ಬೋದು, ಹಾಗೆ ವಿಶೇಷವಾಗಿ ನಿಮ್ಮ ಆ ಒಂದು ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಕಣ್ಣು ದೃಷ್ಟಿಯನ್ನು ಬಿಡುವಂಥವ್ರು ಇರ್ಬೋದು. ಎಲ್ಲ ವಿಘ್ನಗಳನ್ನು ಅಡ್ಡಗಾಲು ಹಾಕ್ತಾರೆ. ಅದರಿಂದ ಗೆಲ್ಲಬೇಕು ಅಂದರೆ ಗಣೇಶನ ಆರಾಧನೆ ಸೂಕ್ತ ಅಂತ ತೋರಿಸ್ತಾ ಇದೆ. ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಈ ವಾರ ಸಿಂಹರಾಶಿಯವರಿಗೆ. ಒಂದು ಈ ಕೇತುವಿನ ದುಷ್ಪರಿಣಾಮ ಒಂದು ಬಿಟ್ಟರೆ ಅದನ್ನು ಗಣೇಶನ ಆರಾಧನೆ ಮಾಡ್ಕೊಂಡ್ರೆ ಅದು ಯಾವಾಗ ಸಿಹಿ ಆಗುತ್ತೆ, ಅಲ್ಲಿಂದ ಮನೆಯಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ಸ್, ಎಲ್ಲ ಬಂಧು ಬಾಂಧವರು ಬರ್ತಾರೆ, ಒಂದು ಫಂಕ್ಷನ್ ಆಗುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ, ಒಟ್ಟಲ್ಲಿ ಗೆಟ್ ಟುಗೆದರ್ ಅಂತ ತೋರಿಸ್ತಾ ಇದೆ. ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ಒಂದು ಸಂತೋಷದ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲೂ ಕೂಡ ಮಧುರತೆ ಇರುತ್ತೆ. ಇನ್ ಕೇಸ್ ಗಣೇಶನ ಆರಾಧನೆ ಏನಾದರೂ ಮಿಸ್ ಆಗಿತ್ತು, ಅಕಸ್ಮಾತ್ ಗಣೇಶನ ಸೇವೆ ಮಾಡಲಿಲ್ಲ, ನೀವು ಮರ್ತೇ ಬಿಟ್ರಿ ಅಂದರೆ ಮನೆಯಲ್ಲಿ ಒಂಚೂರು ಜಗಳಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಣೇಶನ ಮೊರೆ ಹೋಗೋದಕ್ಕೆ ಮರಿಬೇಡಿ. ಟ್ರಾವೆಲಿಂಗ್ ಅಂತ ತೋರಿಸ್ತಾ ಇದೆ ಅಂತಂದರೆ ವಿದ್ಯಾರ್ಜನೆಗಾಗಿರ್ಬೋದು, ನೌಕರಿ ವ್ಯಾಪಾರಕ್ಕಾಗಿರ್ಬೋದು, ಕಚೇರಿ ಕೆಲಸದ ಬಗ್ಗೆ ಸ್ವಲ್ಪ ಪ್ರಯಾಣಕ್ಕೆ ನಿಮಗೆ ಅವ್ರು ಹೇಳ್ತಾರೆ, ಈ ಊರಿಗೆ ಹೋಗಿ ಇದನ್ನು ಫೈಲ್ ಕೊಟ್ಟು ಬನ್ನಿ, ಅಥವಾ ಏನಾದರೂ ಮಾಡಿ, ಈ ಒಂದು ಬಿಸ್ನೆಸ್ ಮೀಟಿಂಗ್ ಇದೆ ಮಾಡ್ಕೊಂಬನ್ನಿ, ಈ ರೀತಿಯಾದಂಥ ಒಂದು ಪ್ರಯಾಣವನ್ನು ಸೂಚಿಸ್ತಾ ಇದೆ. ನಿಮಗೆ ಲಕ್ಕಿ ನಂಬರ್ 5 ಬರುತ್ತೆ. ಲಕ್ಕಿ ಕಲರ್ ಬಂಗಾರದ ಬಣ್ಣ ಬರುತ್ತೆ. ಭಾನುವಾರ, ಮಂಗಳವಾರ, ಗುರುವಾರ ಶುಭ ತರುತ್ತೆ. ಈ ವಾರ ನೀವು ಓಂ ಆದಿತ್ಯಾಯ ನಮಃ, ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೊರಡುವ ಮುನ್ನ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಮಂತ್ರ 11 ಬಾರಿ ಪಠಣೆ ಮಾಡಿ ಸೂರ್ಯನಿಗೆ ಕೈ ಮುಗಿದು ಹೊರಡೋದ್ರಿಂದ ಬಹಳ ಶುಭ ತರುತ್ತೆ. ವಿಶೇಷವಾಗಿ ಸಿಂಹರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ, ನೀವು ಈ ವಾರ ಜಿತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಡಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ, ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಹೊರಟ್ರೆ ಬಹಳ ಶುಭ ಫಲ ತರುತ್ತೆ. ಸಿಂಹರಾಶಿಯವರು ಕಾಲಕ್ಕೂ ಅಭಿವೃದ್ಧಿ ಆಗಬೇಕು. ಮನೆಯಲ್ಲಿ ಧನ ಕನಕ ಸಂಪತ್ತು ಯಾವುದಕ್ಕೂ ಕೊರತೆ ಆಗಬಾರ್ದು. ಆರೋಗ್ಯ ಚೆನ್ನಾಗಿರಬೇಕು. ಎಲ್ಲ ಸುಸೂತ್ರವಾಗಿ ಕೆಲಸ ಕಾರ್ಯ ನಡಿಬೇಕು ಅಂದರೆ ನೋಡಿ, ಸಾಕ್ಷಾತ್ ದೇವರಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಇಲ್ಲಿದೆ. ಇದನ್ನು ತಾವು ಮನೆಗೆ ತರಿಸ್ಕೊಳ್ಳಿ. ಇದಕ್ಕೆ 10 ಲಕ್ಷ ಸಿದ್ಧಿ ಜಪ ಮಾಡಿ ಮಂತ್ರ ಹೇಳಿ ಹವನ ಮಾಡಿರ್ತೀವಿ. 16 ಜನ ಅರ್ಚಕರು ಕೂತು ಹೋಮ ಮಾಡಿರ್ತಾರೆ ಹಗಲು ರಾತ್ರಿ. ಈ ಒಂದು ಸಿದ್ಧಿ ಯಂತ್ರವನ್ನು, ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಕಾಲಕ್ಕೂ ಕೂಡ ಜಯ ವಿಜಯ ಗೆಲುವು, ಯಾವ ಕಾರಣಕ್ಕೂ ಸೋಲ್ ಅನ್ನೋದು ಬರೋದಿಲ್ಲ. ನಿಮ್ಮ ಆಫೀಸ್ನಲ್ಲಿ ನಿಮಗೆ ಪ್ರಮೋಷನ್ ಆಗಬೇಕಾ, ಇನ್ಕ್ರಿಮೆಂಟ್ ಆಗಬೇಕಾ, ಒಳ್ಳೆಯ ಪೊಸಿಷನಿಗೆ ಹೋಗಬೇಕಾ, ನೀವೇನಾದರೂ ಎಲೆಕ್ಷನಿಗೆ ನಿಲ್ಲಬೇಕಾ, ಗೆಲ್ಲಬೇಕಾ, 1 2 ಎಲ್ಲ ಕೆಲಸ ಸಕ್ಸಸ್ ಮಾಡಿಕೊಡುತ್ತೆ. ವೀಕ್ಷಕರೇ, ಇದೇ ಒಂದು ಖುಷಿಯ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಗುರುವಿನ ಸಂಚಾರ ಈ ವಾರ ನಿಮಗೇನಾಗುತ್ತೆ ಅಂತಂದರೆ, ಒಂದು ರೀತಿಯ ಯಾವುದೋ ಒಂದು ಮಂದತ್ವವನ್ನು ತಂದುಕೊಡುತ್ತೆ. ಈ ಕೆಲಸ ನಾನು ಈಗ ಮಾಡಲಾ, ಅಥವಾ ನಾಳೆ ಮಾಡಲಾ, ಅಥವಾ ನೆಕ್ಸ್ಟ್ ವೀಕ್ ಮಾಡಲಾ, ಒಂದು ಸ್ವಲ್ಪ ಹೊತ್ತು ಮಲಗಿದ್ರಾಯ್ತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರಾಯ್ತು, ಆಮೇಲೆ ನೋಡೋಣ ಮಾಡೋಣ, ಈ ರೀತಿಯಾದಂತಹ ಆಲಸ್ಯವನ್ನು ತಂದುಕೊಡುತ್ತೆ. ಆ ಆಲಸ್ಯವನ್ನು ಮೀರಿ ನಾವು ಗೆದ್ದಾಗ ಗೆಲುವು. ಹಾಗಾಗಿ ನೋಡಿ, ಕನ್ಯಾ ರಾಶಿಯ ಜಾಬ್ ಹೋಲ್ಡರ್ಸ್ ಇರ್ಬೋದು, ನೀವು ಖಾಸಗಿ ನೌಕರರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಯಾವುದೇ ರೀತಿಯ ಕನ್ಯಾ ರಾಶಿಯ ಜಾತಕರು ವಿಶೇಷವಾಗಿ ಈ ವಾರ ನೀವು ಒಂದು ಆ ಲೇಸಿನೆಸ್ ಏನಿದೆ, ಆಲಸ್ಯ ಏನಿದೆ, ದಯಮಾಡಿ ಅದನ್ನು ಬಿಟ್ಟು ಹೊರಗಡೆ ಬಂದಾಗ ಗೆಲುವು ಅಂತ ತೋರಿಸ್ತಾ ಇದೆ. ಈ ವಾರ ನಿಮ್ಮ ಒಂದು ಜೀವನದಲ್ಲಿ ಒಂದು ಜಾಯಿಂಟ್ ವೆಂಚರ್ ಮಾಡೋಣ, ಪಾರ್ಟ್ನರ್ಶಿಪ್ ಮಾಡೋಣ ಅನ್ನುವಂತಹ ಅವಕಾಶಗಳು ಬರುತ್ತೆ. ಅದನ್ನು ಅಳೆದು ತೂಗಿ ನೋಡಿ. ಈ ಆಫರನ್ನು ನಾನು ಒಪ್ಕೊಂಡ್ರೆ ನನಗೆ ಗೆಲುವಾಗುತ್ತಾ, ಸೋಲಾಗುತ್ತಾ, ಅಥವಾ ಇದರಿಂದ ಏನಾದರೂ ಅಪಾಯ ಇದೆಯಾ, ಇಲ್ಲ ಗೆಲುವಿದೆಯಾ, ಇದನ್ನೆಲ್ಲ ಅಳೆದು ತೂಗಿ ಎಲ್ಲ ಕರೆಕ್ಟಾಗಿದೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಸಿದ್ದೀನಿ, ಲೀಗಲ್ ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿಸಿದ್ದೀನಿ, ನಾನು ಮುಂದುವರಿಬೋದು ಅಂದಾಗ ಮುಂದುವರಿರಿ. ಆ ಪಾರ್ಟ್ನರ್ಶಿಪ್ಪಲ್ಲಿ ಜಯ ವಿಜಯ ಸಿಗುತ್ತೆ. ಹಾಗೆ ಹೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಕನ್ಯಾ ರಾಶಿಯವರಿಗೆ ಈ ವಾರ ನೀವು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ, ಯೋಗ ಧ್ಯಾನ ಪ್ರಾಣಾಯಾಮ ವಾಕಿಂಗು ಆ ಥರದ್ದೆಲ್ಲ ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಮತ್ತು ಈ ವಾರ ಪೂರ್ತಿ ತಾವು ಕನ್ಯಾ ರಾಶಿಯವರು ಬೆಳಗ್ಗೆ ನಿಮ್ಮ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಪದ್ಮಾಸನದಲ್ಲಿ ಕೂತ್ಕೊಂಡು
ಓಂ. ಓಂಕಾರ. ಓಂಕಾರವನ್ನು 108 ಸಲ ಹೇಳಕ್ಕೆ ಮರಿಬೇಡಿ. ಓಂ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ, ಲೆಂತಿ ಓಂಕಾರ ಹೇಳಿ. ಇದರಿಂದ ತುಂಬ ಚಕ್ರ ಆ್ಯಕ್ಟಿವೇಟ್ ಆಗಿ ಏನು ಸಪ್ತಚಕ್ರಗಳಿರುತ್ತೆ, ನಿಮಗೆ ಆ ನೆಗೆಟಿವಿಟಿ ಏನು ಒಂದು ಕಷ್ಟ ಹರ್ಡಲ್ಸ್ ಇದೆ ಅದನ್ನೆಲ್ಲ ದೂರ ಮಾಡುವಂಥ ವ್ಯವಸ್ಥೆ ಮಾಡಿಕೊಡುತ್ತೆ. ನಿಮಗೆ ಈ ವಾರ ಲಕ್ಕಿ ನಂಬರ್ 3 ಮತ್ತು 8 ಲಕ್ಕಿ ನಂಬರ್ ಆಗಿರುತ್ತೆ. ಹಸಿರು ಬಣ್ಣ ಶುಭ ಫಲಪ್ರದ ಕೊಡುತ್ತೆ. ಅದೇ ರೀತಿ ದಕ್ಷಿಣ ದಿಕ್ಕು ಶುಭ ಇರುತ್ತೆ. ಬುಧವಾರ, ಶುಕ್ರವಾರ, ಶನಿವಾರ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಈ ವಾರ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮನೆಯಲ್ಲಿ ವಿಶೇಷವಾಗಿ ಜಾಡಿ ಕಟ್ಟಿರುತ್ತೆ, ಅದೇ ರೀತಿ ಐಟಮ್ಸ್ಗಳೆಲ್ಲ ಕೊಳೆ ಆಗಿರಬಹುದು, ಹಳೆಯ ಅನ್ಯೂಸ್ಡ್ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಹಾಕೋದು, ಹಾಗೆ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಿ ಪಾಸಿಟಿವಿಟಿಯನ್ನು ಒಳಗಡೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅಂತ ತೋರಿಸ್ತಾ ಇದೆ. ಇದರಿಂದ ನಿಮಗೆ ಏನೇನು ಈ ವಾರ ವಿಘ್ನಗಳಿದೆ ಆ ಎಲ್ಲ ಆ ಪಾಸಿಟಿವಿಟಿ ಮನೆಗೆ ಬರೋದರಿಂದ ನೆಗೆಟಿವಿಟಿ ದೂರ ಆಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ ಇದೆ. ಮನೆಯಿಂದ ಹೊರಡುವ ಮುನ್ನ 11 ಸಲ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಮಂತ್ರ ಹೇಳಿ ಹೊರಟ್ರೆ ಹೆಚ್ಚಿನ ಶುಭ ಫಲಗಳನ್ನು ಪಡಿತೀರಾ. ಹಾಗೆ ನೀವು ಅಜಿತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ, ಶ್ರೀಕೃಷ್ಣ ಮದರಾಷ್ಟಕಂ ತಪ್ಪದೇ ಕೇಳಿ, ಇನ್ನೂ ಹೆಚ್ಚಿನ ಶುಭ ಫಲಗಳಿರುತ್ತೆ ನಿಮಗೆ. ವೀಕ್ಷಕರೇ ನೋಡಿ, ಹೆಚ್ಚಿನ ಈ ರಾಶಿಯವರು ಕಾಲಕ್ಕೂ ಹೆಚ್ಚಿನ ಶುಭ ಫಲ ಪಡಿಬೇಕು, ನನಗೆ ಜೀವನದಲ್ಲಿ ಯಾವತ್ತೂ ಸೋಲಾಗಬಾರ್ದು, ನನ್ನ ಜೀವನ ಏರು ಮುಖ ಇರಬೇಕು, ಯಾವತ್ತಿಗೂ ನಾನು ಕೆಳಗಡೆ ಇಳಿಬಾರ್ದು, ಪ್ರಗತಿನೇ ಇರಬೇಕು ಅನ್ನೋಂಥವರು ಶ್ರೀಚಕ್ರ ಪೂಜೆ ಮಾಡಿ. ಶ್ರೀಚಕ್ರ ಇಲ್ಲಿ ಕಾಣಿಸ್ತಾ ಇದೆ, ಸಾಕ್ಷಾತ್ ದೇವ ನಿರ್ಮಿತವಾದಂಥ ಶ್ರೀಚಕ್ರ. ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ, ತರಿಸಿ ಪೂಜೆ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ, ನಮ್ಮ ತಂಡದ ಸದಸ್ಯರು ನಿಮಗೆ ಹೆಲ್ಪ್ ಮಾಡ್ತಾರೆ. ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿ, ಪಾಸಿಟಿವನ್ನು ಮತ್ತು ಏಳಿಗೆಯನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ಮಿಥುನ ರಾಶಿಯಲ್ಲಿ, ಬುಧ ವೃಷಭ ರಾಶಿಯಲ್ಲಿ, ಗುರು ಮೇಷರಾಶಿಯಲ್ಲಿ. ನೋಡಿ, ಶನಿ ಕೂಡ ಒಂದು ಮೀನದಲ್ಲಿ, ರಾಹು ಮತ್ತು ಕೇತು ಸಂಚಾರ ನಿಮಗೆ ಯಾವ ರೀತಿಯ ಫಲಾಫಲಗಳನ್ನು ತಂದು ಕೊಡುತ್ತೆ ಅಂತ ನೋಡಲಿಕ್ಕಾಗಿ ಸೂರ್ಯನಿಂದ ನಿಮಗೇನಾಗುತ್ತಪ್ಪ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇನು ಮಾತಾಡ್ತೀರಲ್ಲ, ಎದುರುಗಡೆ ಇರೋರಿಗೆ ಒಂದು ರೀತಿಯ ಅಚ್ಚುವತ್ತಿದ ಥರ ಅವರ ಮನಸ್ಸಿನಲ್ಲಿ ತುಂಬ ಇಂಪ್ಯಾಕ್ಟ್ ಬೀರುತ್ತೆ, ತುಂಬ ಪ್ರಭಾವ ಬೀರುತ್ತೆ. ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ. ನೀವು ಯಾರ್ದಾದ್ರೂ ಎದುರುಗಡೆ ಹೋಗಿ ಬೇಕಾದರೆ ಪರೀಕ್ಷೆ ಮಾಡಿ. ಈ ವಾರ ಯಾವುದಾದ್ರೂ ಕೆಲಸಕ್ಕೆ ನೀವೆಲ್ಲಾದರೂ ಒಂದು ಆಫೀಸಿಗೆ ಹೋಗ್ಬೋದು, ಕಚೇರಿಗೆ ಹೋಗ್ಬೋದು, ಅಥವಾ ಬೇರೆಯವ್ರಿಗೆ ಗಂಡು ಹೆಣ್ಣು ವಿಚಾರದಲ್ಲಿರ್ಬೋದು, ಅಥವಾ ಮನೆ ಕೊಂಡ್ಕೊಳ್ಳೋಕ್ಕೆ ಹೋದಾಗ, ವಾಹನ ಕೊಂಡ್ಕೊಳ್ಳೋಕ್ಕೆ ಹೋದಾಗ ನೀವೇನು ಮಾತಾಡ್ತೀರಲ್ಲ ಅದು ಅವರು ಎದುರುಗಡೆ ಇರುವಂಥವರು ಅದನ್ನು ತದೇಕ ಚಿತ್ತವಾಗಿ ಕೇಳಿಸ್ಕೋತಾರೆ, ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೋತಾರೆ. ನಿಮ್ಮ ಕೆಲಸ ಮಾಡಿ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಇದು ಬರ್ಕೊಳ್ಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಅದೇ ರೀತಿ ನೋಡಿ, ಈ ವಾರ ನಿಮಗೇನಾಗುತ್ತೆ, ನಾನು ಹೇಳ್ತಾ ಇದ್ದೆ ಕಮ್ಯುನಿಕೇಷನ್ ಎನ್ಹಾನ್ಸ್ ಆಗುತ್ತೆ. ಕಮ್ಯುನಿಕೇಷನ್ ಎನ್ಹಾನ್ಸ್ ಆಗ್ತಿದ್ದಂಗೆ ನೋಡಿ, ಕಮ್ಯುನಿಕೇಷನ್ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಟೀಚಿಂಗ್ ಪ್ರೊಫೆಷನ್ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ವಾರ ಬಹಳ ಒಳ್ಳೆಯದು. ಮೀಡಿಯಾ, ಮಾಧ್ಯಮ ಕ್ಷೇತ್ರ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ತುಲಾರಾಶಿಯವರು ಇನ್ಫ್ಲೂಯೆನ್ಸರ್ ಇರ್ಬೋದು, ಅಥವಾ ಟಿ ವಿ ಮನೋರಂಜನಾ ಕ್ಷೇತ್ರ, ಧಾರಾವಾಹಿ, ಸಿನಿಮಾ, ಹೀಗೆ ಈ ಕ್ಷೇತ್ರಗಳಲ್ಲಿರುವಂಥ ಎಲ್ಲ ತುಲಾರಾಶಿಯವರಿಗೂ ಈ ವಾರ ಬಹಳ ಒಳ್ಳೆಯದು. ಹಾಗೆ ಪೊಲಿಟಿಷಿಯನ್ಸ್, ತುಲಾರಾಶಿಯ ಪೊಲಿಟಿಷಿಯನ್ಸ್ ಯಾರಿದ್ದೀರಿ, ನೀವು ನಿಮ್ಮ ವಾಕ್ಚಾತುರ್ಯದಿಂದ ಎದುರುಗಡೆ ಇರುವಂಥವರ ಒಂದು ಮೇಲೆ ಬಹಳ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಪ್ರಭಾವವನ್ನು ಬೀರಿ ನಿಮ್ಮ ಒಂದು ಪ್ರಗತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ತುಲಾರಾಶಿಯವರು ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ತಗೋಬೇಕಾಗತ್ತೆ. ಮಂಡಿ, ಮೊಣಕಾಲು ನೋವು, ಮೆಟ್ಟಲಿನಿಂದ ಇಳಿಯುವಾಗ ಒಂದು ಕಾಲು ಜಾರುವಂತಹ ಸಾಧ್ಯತೆ ಅಂತ ತೋರಿಸುತ್ತೆ. ಬಾತ್ರೂಮಲ್ಲಿರಬಹುದು, ಹಾಗೆ ನೀವು ಪ್ರಯಾಣ ಮಾಡುವಂಥ ಹಂತದಲ್ಲಿರಬಹುದು, ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮಂಡಿ, ಮೊಣಕಾಲು, ಬೆನ್ನಿಗೆ ಒಂಚೂರು ಏಟಾಗುವಂಥ ಸಾಧ್ಯತೆ ಇದೆ, ಬಹಳ ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ನೋಡಲಿಕ್ಕಾಗಿ ನಿಮಗೆ ಒಂದು ಮಂತ್ರ ಕೊಡ್ತೀನಿ ಹೇಳಲಿಕ್ಕೆ. ಅದನ್ನು ಪ್ರತಿದಿನ ಬೆಳಗ್ಗೆ 11 ಸಾರಿ ಮತ್ತು ಸಂಜೆ 11 ಸಾರಿ ಹೇಳೋದ್ರಿಂದ ಈ ವಾರ ಸರಾಗವಾಗಿ ಸುಸೂತ್ರವಾಗಿ ಹೋಗುತ್ತೆ, ಶತ್ರು ಕಾಟ ಕೂಡ ದಮನ ಆಗುತ್ತೆ. ಆ ಮಂತ್ರ ಯಾವುದಪ್ಪ ಅಂದರೆ
ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ. ಮನೆಯಿಂದ ಹೊರಡಬೇಕಾದ್ರೆ 11 ಸಲ, ಮತ್ತು ಡ್ಯೂಟಿಯಿಂದ ಮನೆಯಾಗಿ ಬಂದ ಮೇಲೆ 11 ಸಲ. ಮನೆಯಲ್ಲಿರೋರು ಕೂಡ ಬೆಳಗ್ಗೆ ಸಂಜೆ ಹೇಳ್ಕೊಬೋದು. ಹಾಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಕೃಷ್ಣ ಮಧುರಾಷ್ಟಕಂ ಸ್ತೋತ್ರಗಳಿದೆ. ಅದನ್ನು ಬೆಳಗ್ಗೆ ಸಂಜೆ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನೂ ಪ್ರಗತಿ ಕಂಡು ಬರುತ್ತೆ. ವೀಕ್ಷಕರೇ, ಈ ವಾರ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದಂಥ ಟ್ವಿಸ್ಟ್ ಸಿಗಲಿಕ್ಕಿದೆ. ಯಾವುದೋ ಒಂದು ಕೆಲಸ ತುಂಬ ವರ್ಷಗಳಿಂದ ಆಗಿರಲಿಲ್ಲ, ಸಾಕಷ್ಟು ಸತಾಯಿಸ್ತಾ ಇತ್ತು, ಅದು ಈ ವಾರ ಕ್ಲಿಯರ್ ಆಗುತ್ತೆ. ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ ನಿಮಗೆ, ಸಾಲ ತೀರಿಸ್ತೀರಾ. ಈ ವಾರ ಸಾಲ ತೀರ್ತಾ ಬರುತ್ತೆ. ಹಬ್ಬ ಋಣಮುಕ್ತನಾದೆ, ನಾನು ಎಷ್ಟು ದಿವಸದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ, ಸಾಲನೇ ತೀರಿರಲಿಲ್ಲ ಅಂದ್ಕೊಂಡಿರ್ತೀರಾ. ಸಾಲ ತೀರುತ್ತೆ. ಒಂದೊಂದು ಸ್ವಲ್ಪನೂ ಸಾಲ ಇರಲ್ಲ. ವಿಶೇಷವಾಗಿ ತುಂಬ ನೆಮ್ಮದಿ ನಿರಾಳ ಆಗುತ್ತೆ. ಆ ಒಂದು ಪರಿಸ್ಥಿತಿ ಈ ವಾರ ನಿರ್ಮಾಣ ಆಗುತ್ತೆ. ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮಗೆ ಕಾಲಕ್ಕೂ ಒಳ್ಳೆಯದಾಗಬೇಕು. ಜೀವನದಲ್ಲಿ ಒಂದು ಸ್ವಲ್ಪನೂ ನಿಮಗೆ ಕಷ್ಟ ಬರಬಾರ್ದು, ಹಣಕಾಸಿನ ಸಮಸ್ಯೆ ಬರಬಾರ್ದು. ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಕೂಡ ಜಯ, ವಿಜಯ, ಯಶಸ್ಸು ಬರಬೇಕು ಅಂತಂದರೆ ನೋಡಿ, ದೈವ ನಿರ್ಮಿತವಾದಂಥ ಶ್ರೀಚಕ್ರವನ್ನು ಪೂಜೆ ಮಾಡ್ತಾ ಹೋಗಿ. ಇದರಿಂದ ಕಾಲಕ್ಕೂ ಒಳ್ಳೆಯದಾಗುತ್ತೆ. ಕೈಯಲ್ಲಿ ಸದಾ ಲಕ್ಷ್ಮೀವಾಸ ಹಣಕಾಸು ನಲಿದಾಡ್ತಾ ಇರುತ್ತೆ. ಈ ಶ್ರೀಚಕ್ರ ಯಂತ್ರವನ್ನು ಹೇಗೆ ತರಿಸ್ಕೊಳ್ಳೋದು ಗುರುಗಳೇ ಅಂತೀರಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡದಿಂದ ನಿಮಗೆ ಸಹಾಯ ಮಾಡ್ತಾರೆ. ವೀಕ್ಷಕರೇ, ಇದೇ ಖುಷಿಯಿಂದ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಬಲ ಇರುತ್ತೆ. ಈ ವಾರ ಸೂರ್ಯನ ಬಲ ಇರುತ್ತೆ. ಅದನ್ನು ನಾವು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂದರೆ ಒಂದು ಸಿಂಪಲ್ ರೆಮಿಡಿ ಕೊಡಲ ನಿಮಗೆ. ನೋಡಿ, ಈ ವಾರ ಪೂರ್ತಿ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ಒಂದು ಚಿಕ್ಕ ತಾಮ್ರದ ಲೋಟ ತಗೊಳ್ಳಿ. ಆ ತಾಮ್ರದ ಲೋಟದಲ್ಲಿ ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು, ಇದನ್ನು ಬೆರೆಸಿ ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ 11 ಸಲ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಅರ್ಘ್ಯ ಕೊಡೋದ್ರಿಂದ ವಾರ ಪೂರ್ತಿ ನಿಮ್ಮನ್ನು ಹಿಡಿದು ನಿಲ್ಲಿಸೋರಿಲ್ಲ. ಈ ವಾರ ನಿಮಗೆ ಸೂರ್ಯನ ಬಲ ಹೆಚ್ಚಿನ ಪ್ರಮಾಣದಲ್ಲಿದೆ. ಯಾರ್ಯಾರು ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡ್ಕೋಬೇಕು ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿದ್ದೀರಿ, ಇನ್ನೂ ನೀವು ಶೈನ್ ಆಗಬೇಕು, ನಿಮ್ಮ ಕನಸು ನನಸು ಮಾಡ್ಕೋಬೇಕು ಅಂದರೆ ಈ ವಾರ ವೃಶ್ಚಿಕ ರಾಶಿಯವರು ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರ ಅಂತ ಪುಸ್ತಕ ಸಿಗುತ್ತೆ, ಮಂತ್ರಗಳು ಸಿಗುತ್ತೆ, ಅದನ್ನು ನೀವು ಓದ್ಕೊಳ್ಳಿ ಅಥವಾ ಕೇಳಿ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ನೋಡಿ. ಯಾವಾಗಲೂ ಕೂಡ ಯಾರು ಸೂರ್ಯನನ್ನು ಆರಾಧನೆ ಮಾಡ್ತೀರಿ ಅದರೊಟ್ಟಿಗೆ ವಿಷ್ಣುವಿನ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ. ಯಾಕೆ? ಅದರ ಹಿಂದೆ ಒಂದು ರಹಸ್ಯ ಹೇಳ್ತೀನಿ ನಿಮಗೆ. ನೋಡಿ, ಈ ಒಂದು ಸಮುದ್ರ ಮಂಥನ ಏನು ನಡೀತಾ ಇತ್ತು, ಆ ಸಮುದ್ರ ಮಂಥನದ ಸಮಯದಲ್ಲಿ ರಾಹು ಒಂದು ದೇವತೆಗಳ ವೇಷ ಹಾಕ್ಕೊಂಡ್ಬಿಟ್ಟು ಒಂದು ಅಮೃತವನ್ನು ಕುಡಿಯುವಂಥ ಸಂದರ್ಭದಲ್ಲಿ ವಿಷ್ಣುವಿಗೆ ನೋಡಿ, ಅಲ್ಲಿ ಆ ರಾಕ್ಷಸ ರಾಹು ದೇವತೆಗಳ ವೇಷ ಹಾಕ್ಕೊಂಡ್ಬಿಟ್ಟು ಅಮೃತವನ್ನು ಕುಡಿತಾ ಇದ್ದಾನೆ ಅಂತ ಹೇಳಿದ್ದೇ ಸೂರ್ಯನಾರಾಯಣ. ಹಾಗಾಗಿ ಸೂರ್ಯನ ಮೇಲೆ ರಾಹುವಿಗೆ ಕೇತುವಿಗೆ ಸಿಟ್ಟು. ಇದು ಒಂದು ವಿಷಯ. ಆದರೆ ಈ ವಿಷ್ಣುವಿಗೆ ಸೂರ್ಯನಾರಾಯಣನ ಮೇಲೆ ಬಹಳ ಪ್ರೀತಿ, ಒಲವು, ಒಂದು ಆತ್ಮೀಯತೆ. ಅದೇ ರೀತಿ ಸೂರ್ಯ ಭಗವಾನರಿಗೂ ಕೂಡ ಶ್ರೀಮನ್ನಾರಾಯಣನ ಮೇಲೆ ಅತ್ಯಂತವಾದಂತಹ ಒಂದು ಭಕ್ತಿ ಗೌರವ. ಯಾರು ಸೂರ್ಯನಾರಾಯಣನ ಆರಾಧನೆ ಮಾಡ್ತಾರೆ, ನಾನು ಹೇಳಿರ್ತೀನಿ ವೀಕ್ಲಿ ನೀವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಸೂರ್ಯನನ್ನು ಆರಾಧನೆ ಮಾಡಬೇಕು ಅಂತ, ಅವರು ಶ್ರೀಮನ್ನಾರಾಯಣ ವಿಷ್ಣುವಿನ ಆರಾಧನೆ ಮಾಡಿ. ಆಗಲಿಲ್ವಾ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಮರಿಬೇಡಿ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ಒಳ್ಳೆಯದಿದೆ. ಅದೇ ರೀತಿ ಈ ವಾರ ಯಾವ ಕೆಲಸವನ್ನು ನೀವು ಮಾಡಬಾರ್ದು ಅಂತಂದರೆ, ಕೇತು ಮತ್ತು ಮಂಗಳನ ಒಂದು ಸ್ವಲ್ಪ ನಿಮಗೆ ದುಷ್ಪರಿಣಾಮಗಳು ಇರೋದ್ರಿಂದ ನೀವು ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು. ರೋಡಲ್ಲಿ ಹೋಗಬೇಕಾದ್ರೆ ಸ್ಪೀಡಾಗಿ ಹೋಗೋದು, ಸಡನ್ನಾಗಿ ಬ್ರೇಕ್ ಹಾಕೋದು, ಇಂಥದ್ದೊಂದು ನೋಡ್ತಿರ್ತಾರೆ. ನಾವು ಎಲ್ಲ ಕಡೆ ನೋಡ್ತಿರ್ತೀವಲ್ಲ, ವೀಲಿಂಗ್ ಮಾಡ್ತಿರ್ತಾರೆ, ಆಮೇಲೆ ಹುಚ್ಚಾಟಗಳನ್ನು ಮಾಡೋದು, ಇಂಥದ್ದೆಲ್ಲ ಮಾಡಬಾರ್ದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕು. ಯಾರೂ ಕೂಡ ಮಾಡಬಾರ್ದು ಅಂತ ಸಾಹಸಗಳಿಗೆ ಕೈ ಹಾಕಬಾರ್ದು. ಅದು ತಪ್ಪು, ಅದನ್ನು ಯಾರೂ ಒಪ್ಪೋದಿಲ್ಲ, ಅದ್ರ ವಿರುದ್ಧ ಹೋಗಬಾರ್ದು ಯಾರು. ಹಾಗಾಗಿ ಈ ವಾರ ಜಾಗೃತಿಯಾಗಿರಬೇಕು. ಸ್ಪೀಡ್ ಡ್ರೈವ್ ಮಾಡಬೇಡಿ. ಡ್ರೈವ್ ಮಾಡಿ ಜಾಗ್ರತೆಯಾಗಿರಿ, ಸ್ಪೀಡ್ ಡ್ರೈವ್ ಮಾಡಬೇಡಿ. ರ್ಯಾಶ್ ಡ್ರೈವ್ ಮಾಡಿದರೆ ವೃಶ್ಚಿಕ ರಾಶಿಯವರು ಪೆಟ್ಟು ತಿನ್ನೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ, ಇದರಲ್ಲಿ 2 ಮಾತಿಲ್ಲ. ಅದನ್ನು ನೋಡ್ಕೊಳ್ಳಿ. ಹಾಗೆ ನೀವು ಆರ್ಗ್ಯುಮೆಂಟಲ್ಲಿ ಭಾಗವಹಿಸಬಾರ್ದು. ಯಾರೋ ಏನೋ ಹೇಳಿದರು, ನಂದೇ ಸರಿ, ನನ್ನ ಕೈನೇ ಮೇಲಾಗಲಿ, ಅದೇನಾಗುತ್ತೆ ಅಂದರೆ ಮಾತು ಸಡನ್ನಾಗಿ ಕೋಪ ಬಂದು, ಯಾಕೆಂದರೆ ನೋಡಿ
ಮಂಗಳನ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಈ ವಾರ ವೃಶ್ಚಿಕ ರಾಶಿಯವ್ರ ಮೇಲೆ ಜಾಸ್ತಿ ಇರುತ್ತೆ. ಸಡನ್ನಾಗಿ ಮಾತು ಹೋಗಿ ಹೊಡೆದಾಟಕ್ಕೆ ಅದು ಕೈ ಮಿಲಾಯಿಸ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಾ, ಅದು ಇನ್ನೊಂದಕ್ಕೆ ತಿರುಗುತ್ತೆ. ಹಾಗಾಗಿ ಜಾಗೃತಿಯಾಗಿರಬೇಕು. ಮತ್ತು ಲಕ್ಕಿ ಕಲರ್ ಬಗ್ಗೆ ನೋಡಲಿಕ್ಕಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ. ಲಕ್ಕಿ ಕಲರ್ ಯಾವುದು, ಡೈರೆಕ್ಷನ್ ಯಾವುದು ಅಂತ ನೋಡಲಿಕ್ಕಾಗಿ ನಿಮಗೆ ಲಕ್ಕಿ ಕಲರ್ ಬಂದ್ಬಿಟ್ಟು ನಿಮಗೆ ಹಳದಿ ಬಣ್ಣ ಅತ್ಯಂತ ಶುಭ ತರುತ್ತೆ. ಮತ್ತು ವಿಶೇಷವಾಗಿ ನೀಲಿ ಬಣ್ಣ ಕೂಡ ಬಳಸ್ಬೋದು ಈ ವಾರ. ಪೂರ್ವ ದಿಕ್ಕು ಶುಭ ಇರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯಲ್ಲಿನ ಸ್ತ್ರೀಯರಿಂದ ಒಂದೇ ಒಂದು ಲೋಟ ಇಸ್ಕೊಂಡು ನೀರು ಕುಡೀರಿ. ಅದಾದ ಮೇಲೆ ಇಷ್ಟು ಸ್ವಲ್ಪ ಸೋಂಪು ಕಾಳನ್ನು ಬಾಯಿಗೆ ಹಾಕ್ಬಿಟ್ಟು ಅಗಿತಾ ಹೊರಗಡೆ ಹೋಗೋದ್ರಿಂದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಮನೆಯಲ್ಲಿರೋರು ಕೂಡ ಈ ರೆಮಿಡಿಯನ್ನು ಮಾಡ್ಕೋಬೋದು. ಅದೇ ರೀತಿ ಮಂತ್ರ ಅಂತ ಬಂದಾಗ ವಿಷ್ಣು ಸಹಸ್ರನಾಮ ಕೇಳಬೇಕು ಅಂತ ಬರುತ್ತೆ ಈ ವಾರ. ಬೇಕಾದರೆ ಬರೆದಿಟ್ಕೊಳ್ಳಿ. ವೃಶ್ಚಿಕ ರಾಶಿಯವರು ವಾರ ಪೂರ್ತಿ ನೋಡಿ, ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ತೀರಾ, ಗುರುಗಳೇ ನೀವು ವಿಷ್ಣು ಸಹಸ್ರನಾಮ ಕೇಳಿ ಅಂತ ಹೇಳಿದ್ರಿ. ನಾವು ಕೇಳಿದ್ದೀವಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಬಹಳ ಒಳ್ಳೆಯದಾಗಿದೆ ಅಂಥೇಳಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು, ಜೀವನದಲ್ಲಿ ಅಭಿವೃದ್ಧಿ ಬೇಕು, ಸೋಲಾಗಬಾರ್ದು, ಗೆಲುವಾಗಬೇಕು ಅಂತಿದ್ದರೆ ಜೀವನದಲ್ಲಿ ಸಾಲ ಅನ್ನೋ ಪದ ನಮ್ಮ ಡಿಕ್ಷನರಿಯಲ್ಲೇ ಇರಬಾರ್ದು. ನಾವು ಸಾಲನೇ ಮಾಡಬಾರ್ದು. ಕೈಯಲ್ಲಿ ಹಣ ಇಟ್ಕೊಂಡು ನಾವು ಬದುಕಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸೋದಕ್ಕೆ ದೊಡ್ಡದಾಗಿ ಸ್ಕ್ರೀನ್ ಮೇಲೆ ನಿಮಗೀಗ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ನಂಬರ್. ಅದಕ್ಕೆ ಮೆಸೇಜ್ ಮಾಡಿ, ಗುರುಗಳೇ ಶ್ರೀಚಕ್ರ ಯಂತ್ರ ಬೇಕು ಅಂತ ನಮ್ಮ ತಂಡದವರು ನಿಮಗೆ ಸಹಾಯ ಮಾಡ್ತಾರೆ. ಇದೇ ಖುಷಿಯೊಂದಿಗೆ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ನೋಡಿ, ಸೂರ್ಯ, ಬುಧ, ಗುರು 3 ಗ್ರಹಗಳ ಯುತಿಯಾಗಿದೆ. 3 ಗ್ರಹಗಳು ನೇರ ಚಲನೆಯಲ್ಲಿದೆ. ಇದರ ವಿಶೇಷವಾದಂತಹ ಒಂದು ಫಲಾಫಲಗಳು ಹೇಗಾಗತ್ತೆ ಅಂತಂದರೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಶತ್ರುಗಳು ಧೂಳಿಪಟ ಆಗ್ತಾರೆ. ಯಾರು ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋ ಅಂಥ ಸಾಧ್ಯತೆ ಇಲ್ಲ. ಹಣಕಾಸು ಯಥೇಚ್ಛವಾಗಿ ಹರಿದು ಬರುತ್ತೆ. ನೀವು ಮಾಡುವಂಥ ಎಲ್ಲ ಕೆಲಸಗಳು ಜಯವಾಗುತ್ತೆ. ಹಾಗೆ ಅಂಥೇಳಿ ನಾವೇನೋ ಎಲ್ಲ ಒಳ್ಳೆಯದಾಗ್ತಿದೆ ಅಂಥೇಳಿ ನಾವು ಅಹಂಕಾರವನ್ನು ನೆತ್ತಿಗೇರಿಸ್ಕೊಳ್ಳೋದು ಬೇಡ. ನಾವು ಯಾವಾಗಲೂ ಡೌನ್ ಟು ಅರ್ತ್ ಇರಬೇಕು. ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು. ಧನುರಾಶಿಯವರು ವಿಶೇಷವಾಗಿ, ಎಲ್ಲ ರಾಶಿಯವರು ಅದರಲ್ಲೂ ಈ ವಾರ ಧನುರಾಶಿಯವರು ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹಿರಿಯರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಡಿ. ಕೆಲಸ ಹೂವಿನ ಹಾರ ಎತ್ತಿದಷ್ಟು ಸರಾಗವಾಗಿ ಆಗುತ್ತೆ. ಅದರ ಜೊತೆಗೆ ನಿಮಗೆ ಇನ್ನೊಂದು ಏನಾಗುತ್ತೆಪ್ಪ ಅಂತಂದರೆ, ಶನಿಯ ಒಂದು ಚಲನೆ ಸ್ವಲ್ಪ ಚಾಲೆಂಜನ್ನು ತಂದೊಡ್ಡುತ್ತೆ. ಸ್ವಲ್ಪ ವಿಚಲಿತ ಆಗ್ಬೋದು, ತೊಂದರೆ ಇಲ್ಲ. ಅಪಾರ್ಚುನಿಟಿಗಳು ಹಿಂಗೆ ಬಂತು ಅಂದರೆ 1-2 ಅಪಾರ್ಚುನಿಟಿಗಳು ಮಿಸ್ ಆಗಿ ಇನ್ನೊಬ್ಬರ ಕೈಗೆ ಹೋಗ್ಬೋದು. ಆ ಥರದ ಒಂದು ಡಿಸ್ಟರ್ಬಿಂಗ್ ಇವೆಂಟ್ಸ್ ಆಗುತ್ತೆ. ಅದನ್ನು ಮೀರಿ ನಿಂತಾಗ ನಿಮ್ಮ ಗೆಲುವಾಗುತ್ತೆ. ಹಾಗೆ ಯಾವ ಕೆಲಸವನ್ನು ಮಾಡಬೇಕು ಮಾಡಬಾರ್ದು ಅಂತ ನೋಡಲಿಕ್ಕಾಗಿ ಈ ವಾರ ನಿಮಗೆ ತಾಳ್ಮೆಯೇ ಮೂಲ ಮಂತ್ರ ಆಗಿರಬೇಕು. ಪೇಷನ್ಸ್, ಯಾವುದೇ ರೀತಿ ಪೇಷನ್ಸ್ ಕಳ್ಕೊಬೇಡಿ. ಇನ್ನು ಇಂಪಲ್ಸಿವ್ ಇದರಲ್ಲಿ ಯಾವುದೋ ಆರ್ಗ್ಯುಮೆಂಟಲ್ಲಿ ಭಾಗವಹಿಸಬಾರ್ದು. ನಾನೇ ಹೆಚ್ಚು, ನಾನು ಹೇಳಿದ್ದೆ ಗ್ರೇಟು, ಈ ಬೇಡ. ವಾದ ವಿವಾದ ಬೇಡ. ರೋಡಲ್ಲಿ ಹೋಗಬೇಕಾದ್ರೂ ಅಷ್ಟೇ. ಆಮೇಲೆ ಧನುರಾಶಿಯವರಿಗೆ ಈ ವಾರ ನೀವು ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ವ್ಯಾಲ್ಯೂಬಲ್ ಥಿಂಗ್ಸ್ಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ಬಸ್ಸಲ್ಲಿ, ಫ್ಲೈಟಲ್ಲಿ, ಟ್ರೈನಲ್ಲಿ, ಟೂ ವೀಲರಲ್ಲಿ ನಿಮ್ಮ ವಸ್ತುಗಳನ್ನು ನೀವು ಜಾಗೃತಿಯಾಗಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಅಯ್ಯೋ ಎಂಥ ಕೆಲಸ ಆಯಿತು, ನಾನು ಇಲ್ಲಿ ಇಟ್ಟಿದ್ದೆ, ಅದು ಮರ್ತು ಹೋಯಿತು, ಕಳ್ಕೊಂಡ್ಬಿಟ್ಟೆ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಿಮಗೆ ಈ ವಾರ ನೋಡಿ ಯಾವ ಬಣ್ಣ ಶುಭ ಫಲಗಳನ್ನು ಕೊಡುತ್ತೆ ಅಂತಂದರೆ ಹಳದಿ ಮತ್ತು ಕೇಸರಿ ಅದ್ಭುತ ಶುಭ ಫಲ ಕೊಡುತ್ತೆ. ಈ ವಾರ ನಿಮಗೆ ಪೂರ್ವ ದಿಕ್ಕು ಶುಭ ಫಲವನ್ನು ಕೊಡುತ್ತೆ. ವಿಷ್ಣು ಸಹಸ್ರನಾಮ ಕೇಳಿ. ಧನುರಾಶಿಯವರು ಈ ವಾರ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ಶುಭ ಫಲ ಇರುತ್ತೆ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಕಾಲಕ್ಕೂ ನಿಮಗೆ ಧನುರಾಶಿಯವರಿಗೆ ಒಳ್ಳೆಯದಾಗಬೇಕು. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು. ಹಣ, ಆಹಾರ ಪದಾರ್ಥ, ಆಮೇಲೆ ಸಂತಾನ ಪ್ರಾಪ್ತಿಯಾಗಬೇಕು. ಮಕ್ಕಳಿದ್ದರೆ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು. ಎಲ್ಲ ರೀತಿ ಒಳ್ಳೆಯದಾಗಬೇಕು. ವಾಹನ ತಗೋಬೇಕು, ಮನೆ ಕಟ್ಟಬೇಕು. ನಿಮ್ಮ ಕನಸು ನನಸಾಗಬೇಕು ಅಂದರೆ ಶ್ರೀಚಕ್ರ, ದೈವ ನಿರ್ಮಿತವಾದಂಥ ಶ್ರೀಚಕ್ರವನ್ನು ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ ಅಭಿವೃದ್ಧಿ ಹೊಂದಿ. ಗುರುಗಳೇ ಶ್ರೀಚಕ್ರ ಯಂತ್ರ ಎಲ್ಲಿ ಸಿಗುತ್ತೆ, ಇದನ್ನು ಹೇಗೆ ತರಿಸ್ಬೇಕು ಅಂತೀರಾ? ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಗುರುಗಳು ಹೇಳಿದ ಶ್ರೀಚಕ್ರ ಬೇಕು ಅಂತ ಕೇಳಿ ನಮ್ಮ ತಂಡದವರು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಇದೇ ಖುಷಿಯೊಂದಿಗೆ ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನಿಮಗೆ ಸೂರ್ಯನ ಫಲ ಮತ್ತು ಬಲ ಜಾಸ್ತಿ ಇರುತ್ತೆ. ಹೀಗಿದ್ದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಯಾರು ಸೂರ್ಯನ ಆರಾಧನೆಯನ್ನು ಮಾಡ್ಕೋತೀರಿ, ಶ್ರೀಮನ್ನಾರಾಯಣನ ಆರಾಧನೆಯನ್ನು ಕೂಡ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರಲ್ಲಿ 18 ಒಣಮೆಣಸಿನಕಾಯಿ ಬೀಜಗಳನ್ನು ಹಾಕ್ಕೊಳ್ಳಿ. ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಹೇಳಿ ಅರ್ಘ್ಯ ಕೊಡೋದ್ರಿಂದ ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಕರಿಯರ್ ಅಂತ ಬಂದಾಗ ವೃತ್ತಿ, ಒಂದು ನೌಕರಿ, ವ್ಯಾಪಾರ, ಉದ್ಯೋಗ ಅಂತ ನೋಡ್ಲಿಕ್ಕೆ ಬಂದಾಗ ಶತ್ರುಕಾಟ. ಬಹಳ ಅಂದರೆ ಬಹಳ ಮಕರ ರಾಶಿಯವರು ಈ ವಾರ ಜಾಗೃತಿಯಾಗಿರಬೇಕಾಗತ್ತೆ. ನೀವು ಸ್ವಲ್ಪನೂ ಹುಷಾರು ತಪ್ಪಿದರೆ ಈ ವಾರ ನಿಮಗೆ ಶತ್ರುಗಳು ತುಂಬ ಅಂದರೆ ತುಂಬ ಫಿನಾನ್ಷಿಯಲ್ ಲಾಸ್ ಮಾಡ್ತಾರೆ, ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ, ಯಾವುದೋ ಒಂದು ಅಪಘಾತಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಜಾಗೃತೆಯಾಗಿರಬೇಕು. ನಿಮ್ಮ ವಾಹನವನ್ನು ಹತ್ತಬೇಕಾದ್ರೂ ಮಕರ ರಾಶಿಯವರು ಈ ವಾರ ಜಾಗೃತಿಯಾಗಿ ನೋಡ್ಕೊಳ್ಳಿ. ಬ್ರೇಕ್ ಸರಿಯಾಗಿದೆಯಾ, ಆಮೇಲೆ ನನ್ನ ಒಂದು ಸ್ಟ್ಯಾಂಡ್ ಏನಾದರೂ ತೆಗ್ದಿದ್ದಿದೆಯಾ. ಶತ್ರು ಕಾಟ ಹೇಳಲಿಕ್ಕಾಗಲ್ಲ ವೀಕ್ಷಕರೇ. ಒಂದು ಚಿಕ್ಕದ್ರಿಂದ ನಾವು ಯೋಚನೆ ಮಾಡಬೇಕಾಗತ್ತೆ, ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ನೀವು ಹೋಗುವಂತಹ ವಾಹನ ನೀವು ನಿಲ್ಲಿಸಿರ್ತೀರ, ಅದರ ಬ್ರೇಕಲ್ಲೇನಾದರೂ ವ್ಯತ್ಯಾಸ ಮಾಡಿದರೆ ಏನು ಮಾಡ್ತೀರಾ? ತುಂಬ ಅಂದರೆ ತುಂಬ ಇನ್ ಡೆಪ್ತ್ ನೀವು ಅನಲೈಸ್ ಮಾಡಬೇಕಾಗತ್ತೆ. ಜಾಗೃತಿಯಾಗಿರಿ. ಮಕರ ರಾಶಿಯವರಿಗೆ ಶತ್ರು ಕಾಟ ತುಂಬ ಇರುತ್ತೆ ಈ ವಾರ. ನೋಡ್ಕೊಳ್ಳಿ. ರಿಲೇಷನ್ನಲ್ಲಿ ಕೂಡ ಅಂದರೆ ನಿಮ್ಮ ಸಂಬಂಧಿಕರೇ ತುಂಬ ನಿಮಗೆ ಆತ್ಮೀಯರಾದಂತಹ ರಿಲೇಷನ್ನೇ ನಿಮಗೆ ಶತ್ರುವಾಗಿ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಊಟ ಉಪಚಾರದ ಒಂದು ವ್ಯವಸ್ಥೆಯನ್ನು ನೋಡಲಿಕ್ಕಾಗಿ ಊಟ ಮಾಡುವಾಗ ನಿಮಗೆ ಎಲ್ಲೋ ಒಂದು ಕೂದಲು ಸಿಗುತ್ತೆ. ಅಕಸ್ಮಾತ್ ಊಟ ಮನೆಯಲ್ಲಿ ಅನ್ನ ಮಾಡುವಾಗ ಅದೇನಾದರೂ ಕೆಂಪಗಾಗುತ್ತೆ. ಈ ರೀತಿಯಾದಂಥ ಎಲ್ಲ ಮಕರ ರಾಶಿಯವರಿಗೆ ನಾನು ಹೇಳ್ತಾ ಇಲ್ಲ, ಎಲ್ಲೋ ಲಕ್ಷಕ್ಕೆ ಒಬ್ಬರಿಗೆ ಇಬ್ಬರಿಗೆ ಈ ರೀತಿಯಾದಂಥ ಸಾಧ್ಯತೆಗಳು ಗೋಚರ ಆಗುವಂತಹ ಲಕ್ಷಣಗಳು ಇದೆ. ಅದು ಅಕಸ್ಮಾತಾಗಿ ಕಂಡು ಬಂದರೆ ಯಾವ ಭಯ ಪಡುವ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಗೋಚರ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರೂಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ಅದಕ್ಕೆ ತಕ್ಷಣ ಪರಿಹಾರಗಳನ್ನು ಕೂಡ ಕ್ರಮಗಳನ್ನು ನಾನು ಸೂಚಿಸ್ತೀನಿ. ಈಗ ಮಕರ ರಾಶಿಯವರಿಗೆ ಈ ವಾರ ಸೋಷಿಯಲ್ ನೆಟ್ವರ್ಕ್ನಿಂದ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಸ್ನೇಹಿತರು ಪರಿಚಯ ಆಗ್ತಾರೆ ನಿಮಗೆ. ಆ ಸ್ನೇಹಿತರು ಪರಿಚಯ ಆದಾಗ ಅವರು ಕೂಡ ನಿಮ್ಗೆ ಯಾವುದೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ, ಅದು ನಿಮಗೆ ಇಷ್ಟ ಆಗಿರೋಲ್ಲ, ಒಂದು ಜಾಬ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ, ಅವಕಾಶಗಳು ಸಿಕ್ಕಿರಲ್ಲ. ಬಟ್ ಅವರ ಸಹಾಯದಿಂದ ಕೆಲಸ ಸಿಗುತ್ತೆ, ಅವರ ಸಹಾಯದಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಸೋಷಿಯಲ್ ನೆಟ್ವರ್ಕಿಂದ ಪ್ರಾಪ್ತಿ, ಧನ ಪ್ರಾಪ್ತಿ ಅಂತ ತೋರಿಸ್ತಾ ಇದೆ. ನಿಮಗೆ ಈ ವಾರ ಏನು ಮಾಡಬೇಕು? ಗೋಮಾತೆಗೆ, ಹಸುವಿಗೆ ನಿಮ್ಮ ಕೈಯಾರೆ ಅಕ್ಕಿ ಬೆಲ್ಲ ತಿನ್ನಿಸೋದ್ರಿಂದ, ವಿಶೇಷವಾಗಿ ಗುರುವಾರ ತಿನ್ನಿಸೋದ್ರಿಂದ ಬಹಳ ಶುಭ. ಗೋಮಾತೆ ಅದರ ನಾಲಿಗೆಯನ್ನು ನಿಮ್ಮ ಹಸ್ತಕ್ಕೆ ಟಚ್ ಮಾಡಿದರೆ ಗ್ರಹ ದೋಷಗಳನ್ನೆಲ್ಲ ಎಳ್ಕೊಳ್ಳುತ್ತೆ. ಬೆಳಗ್ಗೆ ಸಂಜೆ ತಪ್ಪದೆ ವಿಷ್ಣು ಸಹಸ್ರನಾಮ ಕೇಳಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡ್ತಾ ಹೋಗಿ, ಅದ್ಭುತವಾದಂಥ ಫಲ ಸಿಗುತ್ತೆ. ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ, ಸಾಲ ಅನ್ನೋದೇ ಇರೋದಿಲ್ಲ, ಗೆಲುವೇ ಗೆಲುವು ಸದಾ ನಿಮ್ಮ ಜೊತೆಗಿರುತ್ತೆ. ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರಿಗೆ ವಾಟ್ಸಪ್ ಮಾಡಿ, ನಮ್ಮ ತಂಡದವರು ನಿಮಗೆ ಹೆಲ್ಪ್ ಮಾಡ್ತಾರೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ನೋಡಿ, ಸೂರ್ಯ ಆರಿದ್ರಾ ನಕ್ಷತ್ರದಲ್ಲಿ ಪ್ರವೇಶ ಆಗುತ್ತೆ. ಅತ್ಯಂತ ವಿಶೇಷವಾದಂಥ ಸಂಯೋಗ, ಯೋಗ. ಬಹಳ ದಿನದಿಂದ ತುಂಬ ಕಷ್ಟಪಡ್ತಿದ್ದಂತಹ ಕನಸು ನನಸಾಗಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇದ್ರಿ ಕುಂಭರಾಶಿಯವರಿಗೆ ಈಗ ಸಿಹಿಯನ್ನು ಮನೆಯಲ್ಲಿ ಮಾಡಿ ತಿನ್ನುವಂತಹ, ಸಿಹಿಯನ್ನು ಫ್ಯಾಮಿಲಿ ಸದಸ್ಯರೊಂದಿಗೆ ಹಂಚುವಂತಹ ಯೋಗ. ಹೌದು ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ವಾರ ತುಂಬ ಶುಭ ಇದೆ. ಬುಧನ ಸಂಚಾರ ಏನು ಮಾಡುತ್ತೆ ಅಂತಂದರೆ ನಿಮಗೆ ಅನಾಲಿಟಿಕಲ್ ಸ್ಕಿಲ್ಸನ್ನು ಜಾಸ್ತಿ ಮಾಡುತ್ತೆ. ಯಾರು ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದೀರಿ, ಮೆಡಿಕಲ್ ಫೀಲ್ಡಲ್ಲಿದ್ದೀರಿ, ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿ. ಎಲ್ಲರೂ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಎಲ್ಲ ಫೀಲ್ಡಲ್ಲೂ ಉಪಯೋಗಿಸ್ತಾರೆ. ವಿಶೇಷವಾಗಿ ಕೆಲವೊಂದು ತುಂಬ ಕ್ರಿಟಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಇರುತ್ತೆ. ಅದೇ ರೀತಿ ಈಗ ಚಿಕ್ಕ ಮಟ್ಟದಲ್ಲಿ ನೋಡಲಿಕ್ಕಾಗಿ ಈಗ ಸಂಸಾರದಲ್ಲಿ ಈ ಕೆಲಸ ಮಾಡಿದರೆ ಒಳ್ಳೆಯದಾ ತಪ್ಪ,
ಒಂದು ಸೈಟ್ ತೊಗೋತೀವಿ. ಸೈಟ್ ತೊಗೊಳಕ್ಕೆ ಹೋದಾಗ ಕೂಡ ನಾವು ಲೀಗಲ್ ಒಪಿನಿಯನ್ ತೊಗೋತೀವಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋತೀವಿ. ಎಲ್ಲ ನೋಡೋದಕ್ಕೆ ಚೆನ್ನಾಗಿದೆ, ಒಳ್ಳೆ ಮೇನ್ ರೋಡ್ ಹತ್ತಿರ ಇದೆ, ಒಂದು ಗೇಟೆಡ್ ಕಮ್ಯುನಿಟಿ ಇದೆ ಅಂತ ತೊಗೊಂಡ್ಬಿಡ್ತೀವ? ತೊಗೊಳ್ಳಲ್ಲ. ಅದು ಎಷ್ಟೇ ಅಂದ ಇರಲಿ, ಚಂದ ಇರಲಿ, ಎಷ್ಟೇ ರೋಡಿಗೆ ಹತ್ತಿರ ಇರಲಿ, ಎಲ್ಲ ಅನುಕೂಲ ಇರಲಿ, ಬಟ್ ಮೇನ್ ಇಂಪಾರ್ಟೆಂಟ್ ಅಂತ ಬಂದು ಆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿರಬೇಕು, ಲೀಗಲ್ಲಾಗಿ ನಿಮಗೆ ಕ್ಲಿಯರೆನ್ಸ್ ಸಿಗಬೇಕು ಅಲ್ವಾ? ಈ ರೀತಿಯಾದಂಥ ಅನಾಲಿಟಿಕಲ್ ಥಿಂಕಿಂಗನ್ನು ನಿಮಗೆ ಬುಧ ಈ ವಾರ ಕರುಣಿಸೋದ್ರಿಂದ ಬಹಳ ಶ್ರೇಷ್ಠ ಫಲಗಳನ್ನು ನೀವು ಪಡಿತೀರಿ. ಕರಿಯರಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೆ ಅನಾಲಿಟಿಕಲ್ ಥಿಂಕಿಂಗ್, ಅದರಲ್ಲೂ ಕೂಡ ಶನಿ ಸ್ವಲ್ಪ ನಿಮಗೆ ಒಂದು ಶೇಡ್ ಛಾಯೆಯನ್ನು ಕೊಡುವಂಥದ್ದು. ಎಲ್ಲೋ ಒಂದು ಮರೆಗೊಳಿತನ ಅಥವಾ ಏನೋ ಮರ್ತು ಹೋಗ್ತೀರಾ, ಏನೋ ಮಾಡ್ತೀರಾ, ಮೇಲಾಧಿಕಾರಿಗಳಿಂದ ಬೈಗಳು ತಿನ್ನುವಂಥದ್ದು, ಡಿಮೋಟಿವೇಟ್ ಆಗುವಂಥದ್ದು, ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಆರೋಗ್ಯವನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ್ದು ಅಜೀರ್ಣ ಕಾಡುತ್ತೆ. ಅಜೀರ್ಣ ಕಾಡುವಂಥದ್ದು ನೀರು, ಮನೆಯಲ್ಲಿ ಕಾಯಿಸಿ ಆರಿಸಿದಂಥ ನೀರು, ಹೊರಗಡೆ ಯಾವುದ್ಯಾವುದೋ ನೀರು ಕುಡಿದು ಇಂಡೈಜೆಷನ್ ಆಯ್ತಪ್ಪ, ಆಮೇಲೆ ವಾಮಿಟಿಂಗ್ ಆಯಿತು, ಮತ್ತೊಂದು ಜ್ವರ ಬಂತು, ಆಮೇಲೆ ಶೀತ, ನೆಗಡಿ, ಕೆಮ್ಮು, ಯಾಕೆ ಹೇಳಿ? ಆರೋಗ್ಯವೇ ಭಾಗ್ಯ. ಬಹಳ ಜಾಗೃತಿಯಾಗಿ ನೋಡ್ಕೊಳ್ಳಿ. ಈ ವಾರ ನಿಮಗೆ ಲಕ್ಕಿ ನಂಬರ್ 10 ಮತ್ತು 11 ಇರುತ್ತೆ. ಅದೇ ರೀತಿ ಆಕಾಶ ನೀಲಿ ಬಣ್ಣ ಅತ್ಯಂತ ಶುಭ ಫಲವನ್ನು ತರುತ್ತೆ. ನೋಡಿ, ವಾರ ಪೂರ್ತಿ ಬೆಳಗ್ಗೆ 11 ಸಲ, ರಾತ್ರಿ 11 ಸಲ ಓಂ ರಂ ರಾಹುವೇ ನಮಃ, ರಾಹುವಿನ ಒಂದು ಬೀಜ ಮಂತ್ರವನ್ನು ಹೇಳೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ಹಾಗೆ ಈ ವಾರ ನೀವೇನು ಮಾಡಬೇಕಪ್ಪ ಅಂತಂದರೆ, ಯಾವುದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತಂದರೆ ಇನ್ವೆಸ್ಟ್ಮೆಂಟ್ ವಿಶೇಷವಾಗಿ ನೋಡದೆ ಇನ್ವೆಸ್ಟ್ ಮಾಡಿಬಿಡೋದು. ತುಂಬ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಶೇರ್ಸ್ ಇರ್ಬೋದು, ಸ್ಟಾಕ್ ಇರ್ಬೋದು, ಮತ್ತೊಂದು. ಹಾಗಾಗಿ ತುಂಬ ಅಂದರೆ ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನೂ ಒಂದೇನು ಅಂತಂದರೆ, ಲೋನಿಗೆ ಜಾಮೀನು ಹಾಕಬೇಡಿ, ಸಹಿ ಹಾಕಬೇಡಿ. ಈ ವಾರ ಹಾಕಿದರೆ ನೀವೇ ಅವ್ರದ್ದು ಎಲ್ಲ ಲೋನ್ ನೀವೇ ತೀರಿಸುವಂಥ, ಕಟ್ಟುವಂಥ ಒಂದು ಕೆಟ್ಟ ಪ್ರಸಂಗ ಬರುತ್ತೆ, ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ವಿಷ್ಣು ಸಹಸ್ರನಾಮ ಹಾಗೆ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಈ ರಾಶಿಯವರಿಗೆ ಕಾಲಕ್ಕೂ ಒಳ್ಳೆಯದಾಗಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಜಯ, ನೀವು ಕೈ ಹಾಕಿದಂಥ ಎಲ್ಲ ಕೆಲಸಗಳಲ್ಲಿ ಜಯ ಸಿಗಬೇಕು. ನೀವು ಹೊರಗಡೆ ಹೋದಾಗ ಜನ ನಿಮ್ಮ ಕೆಲಸ ಮಾಡಿಕೊಡ್ಬೇಕು, ಇಲ್ಲ ಅಂತ ಹೇಳಬಾರ್ದು. ನಿಮ್ಮ ಮನೆಯಲ್ಲಿ ಪ್ರಗತಿ, ನೆಮ್ಮದಿ, ದಾಂಪತ್ಯದಲ್ಲಿ ಹೊಂದಾಣಿಕೆ, ಮಕ್ಕಳ ಮಾತು ಕೇಳಬೇಕು, ಎಲ್ಲ ರೀತಿ ವಾಹನ ಸೌಕರ್ಯ ನಿಮ್ಮ ಮನೆಗೆ ಬರಬೇಕು. 2 ವೀಲರ್ 4 ವೀಲರ್, ನಿಮ್ಮ ಮನೆಯಲ್ಲಿ ಸುಖಕ್ಕೆ ಎಂದೂ ಕೊರತೆ ಆಗಬಾರ್ದು. ಹಾಗಾಗಬೇಕಾ? ಹಾಗಾದರೆ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ. ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಇಮ್ಮಿಡಿಯೇಟ್ಲಿ ಮೆಸೇಜ್ ಮಾಡಿ. ನಿಮ್ಮ ರಾಶಿಫಲ ಆದ ತಕ್ಷಣ ಗುರುಗಳು ಹೇಳಿದ್ದಾರೆ ಶ್ರೀಚಕ್ರ ತರಿಸಿ ಪೂಜೆ ಮಾಡಿ ಅಂತ, ನನಗದು ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಮ್ಮ ತಂಡದವ್ರು ಮಾಡ್ತಾರೆ. ವೀಕ್ಷಕರೇ, ಇದೇ ಖುಷಿ ಸಮಾಚಾರದೊಂದಿಗೆ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ನೋಡಿ, ಸೂರ್ಯ ಮಿಥುನ ರಾಶಿಯಲ್ಲಿ ಆರಿದ್ರಾ ನಕ್ಷತ್ರಕ್ಕೆ 22ನೇ ತಾರೀಕಿಗೆ ಎಂಟರ್ ಆಗುವಂಥದ್ದು. ನಿಮಗೆ ಇದು ಗುರು ಆದಿತ್ಯ ಯೋಗವನ್ನು ತಂದುಕೊಡ್ತಾ ಇದೆ. ಗುರು ಆದಿತ್ಯ ಯೋಗ ನೋಡಿ, ಹೆಸರಿನಲ್ಲೇ ಗುರು. ಯಾರಾದರೂ ನಿಮಗೆ ಈ ವಾರ ನಿಮಗೆ ಜೀವನಕ್ಕೆ ಒಬ್ಬ ಗುರು ಸಿಗ್ತಾರೆ, ಮಾರ್ಗದರ್ಶಕರು ಸಿಗ್ತಾರೆ. ಆದಿತ್ಯ, ಸೂರ್ಯ, ನಿಮ್ಮ ಈ ವಾರ ನಿಮ್ಮ ಒಂದು ಕರಿಯರ್ ಇರ್ಬೋದು, ಒಂದು ಸಾಂಸಾರಿಕ ಜೀವನ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಆಹಾ, ಎಂತಹ ಒಳ್ಳೆಯ ಸಮಯ ಮೀನ ರಾಶಿಯವರಿಗೆ ಅಂತಂದರೆ, ಗುರು ಆದಿತ್ಯ ಯೋಗದಿಂದ ನಿಮ್ಮ ಕರಿಯರ್ ಶೈನ್ ಆಗುತ್ತೆ, ಪೀಕಿಗೆ ಹೋಗುತ್ತೆ. ವ್ಯಾಪಾರಿಗಳಿದ್ದರೆ ಈ ವಾರ ಬರೆದಿಟ್ಕೊಳ್ಳಿ, ಮೀನರಾಶಿಯವರಿಗೆ ಬೊಂಬಾಟು ವ್ಯಾಪಾರ ಆಗುತ್ತೆ. ವಿದ್ಯಾರ್ಥಿಗಳಿದ್ದರೆ ಅವರ ಕಾನ್ಸಂಟ್ರೇಷನ್ ಪೀಕಲ್ಲಿ ಇರುತ್ತೆ, ಓದಿದ್ದೆಲ್ಲ ತಲೆಯಲ್ಲಿ. ಈ ವಾರ ಏನಾದರೂ ಮೀನರಾಶಿಯವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದರೆ ನೀವು ಅದರಲ್ಲಿ 100 ಅಲ್ಲ 1000% ನೀವು ಸಕ್ಸಸ್ ಪಡಿತೀರಾ. ವಾಹನ ಬುಕ್ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ಮನೆಯನ್ನು ನೋಡೋಕ್ಕೆ ಒಂದು ಹೊರಡ್ತೀರಾ, ಸೈಟ್ ಬುಕ್ ಮಾಡ್ಕೊಳ್ಬೇಕಾ, ನೋಡಬೇಕಾ, ಮಾಡ್ಕೊಳ್ಳಿ. ಈ ವಾರ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಬೊಂಬಾಟಾದಂತಹ ಒಂದು ವಾರ. ಯಾಕೆ? ಗುರು ಆದಿತ್ಯ ಯೋಗ ಬರ್ತಾ ಇದೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ದಾಂಪತ್ಯದೆಲ್ಲ ಏನಾದರೂ ನಿಮ್ಮ ಹೋದ ವಾರ ಕಳೆದ ವಾರ ಗಂಡ ಹೆಂಡತಿ ಮಧ್ಯೆ ವಿರಸ ಇತ್ತಾ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ, ಹೊಂದಾಣಿಕೆ ತರಿಸೋದಕ್ಕೆ ಬಹಳ ಶ್ರೇಷ್ಠ. ಅದ್ಭುತವಾದಂತಹ ವಾರ ಅಂತ ಹೇಳ್ಬೋದು. ಕರಿಯರ್ ಇರ್ಬೋದು, ಫ್ಯಾಮಿಲಿ ಲೈಫ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಆಂಗ್ಸೈಟಿ, ಡಿಪ್ರೆಷನ್, ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ನಿಲ್ಲಿಸಬಾರ್ದು. ಅದ್ರ ಜೊತೆಗೆ ನಾನು ರೆಮಿಡಿ ಕೂಡ ಹೇಳ್ಕೊಡ್ತೀನಿ ನಿಮಗೆ.
ನಿದ್ದೆಗಿಟ್ಟು ಕೆಲಸ ಮಾಡೋದು ಬೇಡ. ಆ ಕೆಲಸ ನಾವು ಎಷ್ಟು ಮಾಡ್ತೀವಿ, 8 ಅವರ್ಸ್, 10 ಅವರ್ಸ್, 12 ಅವರ್ಸ್, 14 ಅವರ್ಸ್, 16 ಅವರ್ಸ್, ಎಷ್ಟು ಕೆಲವೊಂದು ಸಲ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆ ನಿದ್ದೆನೂ ಕೂಡ ನಮ್ಮ ದೇಹಕ್ಕೆ 8 ಗಂಟೆ ಅಗತ್ಯ. ವಿಶೇಷವಾಗಿ ಆ ಸ್ಟ್ರೆಸ್ಸು, ಆಂಗ್ಸೈಟಿ ಬರೋದಲ್ಲಿಂದ ಅದನ್ನು ಕೊಡಲೇಬೇಕು. ಅಗತ್ಯ ಊಟ ಮತ್ತು ನಿದ್ದೆ ಅದನ್ನು ತೋರಿಸ್ತಾ ಇದೆ. ಹಾಗೆ ಈ ವಾರ ಯಾರೋ ಒಬ್ಬರು ಹಿತಶತ್ರು ನಿಮ್ಮ ಜೀವನದಲ್ಲಿ ಬಂದು ಈ ವಾರದ ಓಟಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಅದಕ್ಕೆ ನೀವೇನು ಮಾಡಿ ಅಂದರೆ, ಈ ಒಂದು ಸಂಚಿಕೆಯನ್ನು ನೋಡಿದ ತಕ್ಷಣ ಅಕಸ್ಮಾತ್ ನೀವೇನಾದರೂ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಅದಕ್ಕೆ ಒಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಾರ ನನ್ನ ಜೀವನದಲ್ಲಿ ಶತ್ರುಕಾಟ ಅಂತ ಇದೆ, ಅದೆಲ್ಲ ನಿವಾರಣೆ ಆಗಲಿ ಅಂತ ನಿವಾರಣೆ ಆಗುತ್ತೆ. ಅಕಸ್ಮಾತ್ ಯಾರು ತರಿಸಿಲ್ಲ, ಇಲ್ಲೇ ನೋಡಿಕೊಂಡು ಒಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಮನೆಯಲ್ಲಿ ಒಂದು ಏನದು ನೆಗೆಟಿವಿಟಿ, ಒಂದು ಶತ್ರುಕಾಟಕ್ಕೆ ಅದೇನು ತೊಂದರೆ ಬರ್ತಾ ಇದೆ ಅದನ್ನು ಹಾಗೆ ದೂರ ಕಳಿಸುತ್ತೆ. ಇದರ ಮಹಿಮೆ ಮತ್ತೆ ನಾನು ಹೇಳ್ತೀನಿ. ಈಗ ಮೀನರಾಶಿದು ಹೇಳ್ತಾ ಇದ್ದೀನಲ್ಲ, ಕೊನೆಗೆ ಹೇಳ್ತೀನಿ ಯಾವ ರೀತಿ ಫಲ ಕೊಡುತ್ತೆ ಅಂತ. ಅದೇ ರೀತಿ ಲಕ್ಕಿ ನಂಬರ್ 3 ಮತ್ತು 8 ಬರುತ್ತೆ. ಹಳದಿ ಬಣ್ಣ ಶುಭ, ಪಶ್ಚಿಮ ದಿಕ್ಕು ನಿಮಗೆ ಶುಭ ಕೊಡುತ್ತೆ. ಬುಧವಾರ, ಭಾನುವಾರ ಮತ್ತು ಗುರುವಾರ ಶುಭ ತರುತ್ತೆ. ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಬೆಳಗ್ಗೆ ಸಂಜೆ ಸಾಕು 11 ಸಲ ಹೇಳ್ಕೊಳ್ಳಿ. ನೋಡಿ ಎಂಥ ಪರಿವರ್ತನೆ ಕೊಡುತ್ತೆ ಅಂಥೇಳಿ. ಈ ವಾರ ನೀವು ಏನು ಮಾಡಬಾರ್ದು ಅಂತಂದರೆ, ಶಾರ್ಟ್ ಕಟ್ಟನ್ನು ಹಿಡಿದ್ರೆ ತುಂಬ ರಿಸ್ಕ್ ಅಂತ ತೋರಿಸುತ್ತೆ. ಯಾವಾಗಲೂ ಕೂಡ ನಾವು ಯಶಸ್ಸಿಗೆ ಶಾರ್ಟ್ ಕಟ್ ಇಲ್ಲ. ಯಶಸ್ಸು ಸಿಗಬೇಕು ಅಂದರೆ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಆದರೆ ಶಾರ್ಟ್ಕಟ್ ಬೇಡ. ಹಾಗಾಗಿ ಏನೇ ಇರಲಿ, ಹಣ ಗಳಿಸುವಂತಹ ಮಾರ್ಗ ಇರಲಿ, ಮತ್ತೊಂದಿರಲಿ, ಶಾರ್ಟ್ಕಟ್ ಬೇಡ ಅಂತ ತೋರಿಸ್ತಾ ಇದೆ ಮೀನರಾಶಿಯವರಿಗೆ. ಆಲ್ರೆಡಿ ನಿಮಗೆ ನೋಡಿ ಗುರು ಆದಿತ್ಯ ಯೋಗದ ಬಗ್ಗೆ ಹೇಳಿದ್ದೀನಿ, ಮತ್ತೆ ಯಾಕೆ ಶಾರ್ಟ್ಕಟ್ಟು ಬೇಡ, ಅದು ಬಿಟ್ಟುಬಿಡಿ. ಹಾಗೆ ಭಗವಂತನ ಒಂದು ಸಾಕ್ಷಾತ್ ಭಗವಂತನಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ. ಈ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಲಾಭ ಗುರುಗಳೇ ಅಂತೀರಾ? ಸಾಲ ಇಲ್ಲ, ಸೋಲಿಲ್ಲ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಒಂದು ಪದಗಳನ್ನು ಜೋಡಿಸಿ ನಾನು ಹೇಳಿದ್ದೀನಿ ನಿಮಗೆ. ಇದನ್ನು ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಸಾಲ ಅನ್ನೋದಾಗೋದಿಲ್ಲ. ಅದರ ಬದಲಿಗೆ ಕೈಯಲ್ಲಿ ನಮಗೆ ಕಂತೆ ಹಣ ಇರುತ್ತೆ. ಸೋಲಾಗೋದಿಲ್ಲ. ಸೋಲಾಗಲಿಲ್ಲ ಅಂದರೆ ಮುಗ್ದೇ ಹೋಯ್ತಲ್ಲ, ಗೆಲುವೇ ಇಲ್ಲ. ಆರೋಗ್ಯ ಇರುತ್ತೆ. ಆರೋಗ್ಯ ಇದ್ದರೆ ತಾನೇ ನಾವು ದುಡಿಯೋಕ್ಕೆ ಹೋಗೋದು. ಈ ರೀತಿಯಾಗಿ ಸಕಲ ಸೌಭಾಗ್ಯ, ಮನೆಯಲ್ಲಿ ಆಹಾರ ಪದಾರ್ಥಕ್ಕೆ ಕೊರತೆ ಆಗೋದಿಲ್ಲ. ಸದಾ ಮನೆಯಲ್ಲಿ ಊಟದ ಪದಾರ್ಥ ಇರುತ್ತೆ. ಕೆಲಸದಲ್ಲಿ ಜಯ ಇರುತ್ತೆ. ಸದಾ ಕೈತುಂಬ ಕೆಲಸ ಇರುತ್ತೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಸಂತಾನ ಪ್ರಾಪ್ತಿಯಾಗುತ್ತೆ. ಶತ್ರುಕಾಟ ಇರೋದಿಲ್ಲ. 1, 2 ಇಂಥ ಚಮತ್ಕಾರಿ ವಸ್ತುವನ್ನು ಮನೆಗೆ ತರಿಸ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ನೋಡಿ ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡದವರು ನಿಮಗೆ ಈ ಒಂದು ಚಮತ್ಕಾರಿ ವಸ್ತುವನ್ನು ಮನೆಗೆ ಕಳಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಕೂಡ, ಎಲ್ಲರ ಮನೆಯಲ್ಲಿ ಮೇಷರಾಶಿಯಿಂದ ಮೀನರಾಶಿ ಇರಲೇಬೇಕಲ್ಲ. ಹಾಗಾಗಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ಅವರವರ ರಾಶಿ ಪ್ರಕಾರ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಳಿ. ನನ್ನೊಟ್ಟಿಗೆ ನೀವು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ನಿಮ್ಮ ದಶಭುಕ್ತಿ ಯಾವುದು ಅಂತ ತಿಳ್ಕೊಬೇಕಾ? ದಶಭುಕ್ತಿ ಪ್ರಕಾರ ರೆಮಿಡಿ ತಗೋಬೇಕಾ? ಪವರ್ಫುಲ್ ರೆಮಿಡಿ ಕೊಡ್ತೀನಿ. ನನ್ನೊಂದಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡೋದಕ್ಕೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡಿಕೊಂಡು ಅದಕ್ಕೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನೊಟ್ಟಿಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಮರಿಬೇಡಿ. ತಗೊಂಡು ಖಂಡಿತವಾಗಿಯೂ ನಮ್ಮ ಸಿಬ್ಬಂದಿ ನಿಮ್ಮ ಜೊತೆಗೆ ಒಂದು ನಿಗದಿತ ಸಮಯದಲ್ಲಿ ಕನೆಕ್ಟ್ ಮಾಡ್ತಾರೆ. ನಾನು ತುಂಬ ಪವರ್ಫುಲ್ ರೆಮಿಡಿ ಕೊಡ್ತೀನಿ. ಹಾಗೆ ನಾನು ನಿಮ್ಮ ಮನೆಗೆ ಮತ್ತು ಸ್ಕೂಲ್, ಕಾಲೇಜ್ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಎರಡೂ ಪ್ಲೇಸಿಗೆ ವಾಸ್ತು ವಿಸಿಟಿಗೆ ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ. ನಿಮ್ಮ ಕಣ್ಣು ಮುಂದೆ ವಾಸ್ತು ಡಿಫೆಕ್ಟನ್ನು ಅಲ್ಲೇ ಕಂಡುಹಿಡಿದು ತೋರಿಸ್ತೀನಿ. ಮತ್ತು ಸರಿ ಕೂಡ ಮಾಡ್ತೀನಿ ಕೆಲವೊಂದು ವಸ್ತುಗಳನ್ನು ಕೊಟ್ಟು. ವಾಸ್ತು ವಿಸಿಟ್ಗೆ ನನ್ನನ್ನು ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರುವಂತಹ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ದೈವಿ ಸ್ವರೂಪವಾದಂತಹ ಜಗತ್ತಿನಲ್ಲಿ ಎಷ್ಟು ಅದ್ಭುತವಾದ ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳ ಶಕ್ತಿಯನ್ನು ತನ್ನಲ್ಲಿ ಅಡಕಗೊಂಡಿರುವಂಥ ಶ್ರೀಚಕ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ವಾರ ಭವಿಷ್ಯ ಸಾಪ್ತಾಹಿಕ ರಾಶಿ ಭವಿಷ್ಯದ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.